ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಯು ಡೋಂಟ್ ವರಿ, ನಾನು ಇದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಆಯ್ತು ಸರ್. ನೋಡ್ತಾ ಇರಿ ಅವನ ಗತಿ ಏನಾಗುತ್ತೆ ಅಂತ. ಎಸ್ ಪ್ರೊಸೀಡ್. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಅಜಯ್ನ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ತಮ್ಮಲ್ಲಿ ಅನುಮತಿ ಬೇಡ್ತಾ ಇದ್ದೀನಿ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ಅಜಯ್, ತಾರೀಕು 18/12/2010 ಶನಿವಾರ ಸಂತೋಷ್ ರೆಸಾರ್ಟ್ಸ್ ಅಲ್ಲಿ ತಾವು ಮಾದಕ ದ್ರವ್ಯವನ್ನ ಸೇವನೆ ಮಾಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ. ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ ಅಂತ ಪೊಲೀಸರು ಹಲವಾರು ದಿನಗಳಿಂದ ನಿಮ್ಮನ್ನು ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಾಗ ನಿಮ್ಮ ಜೋಬಿನಲ್ಲಿ ಮಾದಕ ದ್ರವ್ಯಗಳು ಇತ್ತು. ಅದನ್ನ ಮಾನ್ಯ ಘನ ನ್ಯಾಯಾಲಯಕ್ಕೆ ಸಾಬೀತುಪಡಿಸಿದ್ದೀವಿ. ಇದರ ಬಗ್ಗೆ ಏನಾದರೂ ಹೇಳೋದಿದೆಯಾ? ಮಾತಾಡು ಅಜಯ್, ಉತ್ತರ ಕೊಡು. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಅಜಯ್ ಮಾತಾಡದೆ ಮೌನವಾಗಿರೋದನ್ನ ನೋಡಿದ್ರೆ ಈತ ತಪ್ಪು ಮಾಡಿರೋದನ್ನ ನಿಜ ಅಂತ ಒಪ್ಕೊಂಡಾಗೆ. ಆದ್ದರಿಂದ ಈತನಿಗೆ ಮಾದಕ ದ್ರವ್ಯಗಳನ್ನ ಮಾರಾಟ ಮಾಡಿದ್ದಕ್ಕಾಗಿ ಸೆಕ್ಷನ್ 19 ಮತ್ತು 20 ಪ್ರಕಾರ
ಈತನಿಗೆ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಅಜಯ್, ನಿಮ್ಮ ಮೇಲೆ ಬಂದಿರೋ ಆಪಾದನೆ ಬಗ್ಗೆ ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮಗೇನಾದ್ರೂ ವಕೀಲರ ಅವಶ್ಯಕತೆ ಇದ್ರೆ ಹೇಳಿ, ನ್ಯಾಯಾಲಯ ಅವ್ರನ್ನ ಒದಗಿಸ್ಕೊಡುತ್ತೆ ನಿಮಗೆ. ಸ್ವಾಮಿ, ದಯವಿಟ್ಟು ನನಗೊಂದೆರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ನೀವೇನೇ ಹೇಳೋದಿದ್ರು ನೀವು ಕಟ್ಕಟೆಗೆ ಬಂದು ನಿಂತ್ಕೊಂಡು ಹೇಳಿ. ಸ್ವಾಮಿ, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನನ್ನ ಮಗನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ ಸ್ವಾಮಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಆರೋಪಿ ತಂದೆ ಆದ ಇವರು ಮಗ ಅನ್ನೋ ಮಮತೆಯಿಂದ ಅವನು ಪರ ಈ ರೀತಿ ಮಾತಾಡ್ತಾ ಇದ್ದಾರೆ. ಇಲ್ಲ ಸ್ವಾಮಿ, ನನ್ನ ಮಗ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಯಾರೋ ಮಸ್ಲತ್ ಮಾಡಿ ಅವನನ್ನ ಈ ತಪ್ಪಲ್ಲಿ ಸಿಗಾಕ್ಸಿದ್ದಾರೆ. ನೋ ಯುವರ್ ಆನರ್. ರೆಸಾರ್ಟ್ಸ್ ಮ್ಯಾನೇಜರ್ ಅನ್ನ ಹಾಗೂ ಇವರನ್ನು ಬಂಧಿಸಿದ್ದಂತ ಸಬ್ ಇನ್ಸ್ಪೆಕ್ಟರ್ ಅನ್ನ ನಾವು ಸಾಕ್ಷಿಗಳಾಗಿ ಪರಿಗಣಿಸಿ ಅವರ ಹೇಳಿಕೆಗಳನ್ನ ಪಡೆಯೋಕೆ ತಮ್ಮಲ್ಲಿ ಅನುಮತಿ ಬೇಡ್ಕೋತೀನಿ ಯುವರ್ ಆನರ್. ಸ್ವಾಮಿ, ನಾನು ಹೇಳೋದೇನು ಅಂದ್ರೆ ನನ್ನ ನೋಡಿ, ನೀವಲ್ಲಿ ಕೂತಿರಿ. ಮತ್ತೆ ನಿಮ್ಮ ಹೇಳಿಕೆಯ ಅವಶ್ಯಕತೆ ಇದ್ರೆ ಕರೆಸ್ತೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ. ಯುವರ್ ಆನರ್, ಘಟನೆ ನಡೆದಿನ ರೆಸಾರ್ಟ್ ಮ್ಯಾನೇಜರ್ ಅಂತ ನನಗೊಂದು ಫೋನ್ ಬಂತು. ಈತನನ್ನ ಬಂಧಿಸೋಣ ಅಂತ ಸ್ಥಳಕ್ಕೆ ಹೋದಾಗ ಇವನ್ ಜೇಬ್ನಲ್ಲಿ ಮಾದಕ ದ್ರವ್ಯ ದೊರಕ್ತು. ಅದನ್ನ ಪರಿಶೀಲನೆಗೋಸ್ಕರ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀನಿ ಯುವರ್ ಆನರ್. ನ್ಯಾಯಾಲಯ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸುತ್ತೆ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇವ್ರು ಅವಾಗವಾಗ ನಮ್ಮ ರೆಸಾರ್ಟಿಗೆ ಬರ್ತಾ ಇದ್ರು. ಇವ್ರು ಯಾಕೆ ಬರ್ತಾರಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಪೊಲೀಸ್ನವರು ಇವ್ರನ್ನ ಅರೆಸ್ಟ್ ಮಾಡಿದಾಗ ಇವ್ರ ಜೇಬಲ್ಲಿ ಡ್ರಗ್ ಸಿಕ್ತು ಯುವರ್ ಆನರ್. ಯುವರ್ ಆನರ್, ಇವರೆಲ್ಲರ ಹೇಳಿಕೆಗಳನ್ನ ಪರಿಶೀಲಿಸಿ ಸಮಾಜದಲ್ಲಿ ಈ ರೀತಿ ಅಪರಾಧಗಳನ್ನ ಮುಂದೆ ಯಾರೂ ಮಾಡದ ಹಾಗೆ ಈತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆರೋಪಿ ಸ್ಥಾನದಲ್ಲಿರುವ ಅಜಯ್ ತಪ್ಪು ಮಾಡಿರುವುದು ವಿಚಾರಣೆಯಿಂದ ಸಾಬೀತಾಗಿರೋದ್ರಿಂದ ಆತನಿಗೆ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಬನ್ನಿ. ನೋಡಿಮ್ಮ, ನಿಮ್ ಮಗಳು ಬೇಗ ಗುಣ ಆಗ್ತಾಳೆ. ಸಾಯಂಕಾಲ ಬೇರೆ ಡಾಕ್ಟರ್ ಬರ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ. ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ. ಸರಿ ಡಾಕ್ಟರ್, ಬರ್ತೀನಮ್ಮ. ನಡಿ.
ರೀ ಏನ್ರಿ ಆಯ್ತು? ಅಜಯ್ ಎಲ್ಲಿ? ಇನ್ನೆಲ್ಲಿ ಅಜಯ್? ಎಲ್ಲರೂ ಸೇರಿ ಅವನ್ನ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಟ್ರು. ಏನ್ರಿ ಹೇಳ್ತಾ ಇದ್ದೀರಾ? ಅವನ ದುರ್ದಿನ ಅಜಯ್ಗೆ, ನಮ್ಮ ಅಜಯ್ಗೆ ಕೋರ್ಟಲ್ಲಿ 10 ವರ್ಷ ಶಿಕ್ಷೆ ಆಗೋಯ್ತು. ಅಯ್ಯೋ ದೇವ್ರೇ! ದೇವ್ರೆ, ಯಾಕಪ್ಪ ನಮ್ಮನ್ನು ಉಳಿಸಿದೀಯ? ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಬೇಕು, ಮಗನ್ನ ಜೈಲಲ್ಲಿ ನೋಡಬೇಕು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಇರ್ಲಿ ಪರವಾಗಿಲ್ಲ. ಲಾಯರ್ ಸಾಹೇಬ್ರೆ, ನೀವ್ ಹೇಳ್ದ ಹಾಗೆ ನಮ್ ಹುಡುಗರನ್ನೆಲ್ಲ ಬಚಾವ್ ಮಾಡ್ಬಿಟ್ರಿ. ನಾವು ನಮ್ಮ ಮಾತಿನ ಪ್ರಕಾರ 20 ಲಕ್ಷ ರೂಪಾಯಿ ತಂದಿದ್ದೀವಿ. ಈ ಲಾಯರ್ ಚಂದ್ರಶೇಖರ್ ಮನ್ಸ್ ಮಾಡಿದ್ರೆ ಯಾವ ಕೇಸ್ ಬೇಕಾದ್ರೆ ಗೆಲ್ಲಬಲ್ಲ. ಇವತ್ತು ನಾನು ಹ್ಯಾಂಡಲ್ ಮಾಡಿದ ಕೇಸು ಜುಜುಬಿ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇಟ್ಸ್ ಮೈ ಡ್ರಿಂಕ್ ಟೈಮ್. ನಿಮ್ಮಲ್ಲಿ ಯಾರಾದ್ರೂ ಡ್ರಿಂಕ್ಸ್ ತಗೋತೀರಾ? ತಗೊಳ್ಳೋಣ ಸರ್. ಡ್ಯಾಡ್, ನೀವು ಲಾಯರ್ ಜೊತೆ ಡ್ರಿಂಕ್ಸ್ ತಗೋತಾ ಇರಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಫಾರ್ಮ್ ಹೌಸ್ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಆಯ್ತು. ಒಂದ್ ನಿಮಿಷ ಕೂತ್ಕೊಳ್ಳಿ, ಬಂದೆ. ಸರಿ ಸರಿ ಸರಿ, ಕೂತ್ಕೊಳ್ಳಿ. ಏನಮ್ಮ ಶರ್ಮಿಳಾ, ಒಂದ್ ಫೋನ್ ಕೂಡ ಮಾಡದೆ ಬಂದ್ಬಿಟ್ಟಿದ್ಯಲ್ಲಮ್ಮ. ನಿಂಗ್ ಫೋನ್ ಮಾಡ್ದಾಗ್ಲೆಲ್ಲ ಬಿಸಿ ಇದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯ. ಮಾಡಲ್ಲ. ನಿಂಗ್ ಫೋನ್ ಮಾಡ್ ಬರೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ನಾನೇ ಡೈರೆಕ್ಟ್ ಆಗಿ ಬಂದೆ. ಏಕೆ ನಾನ್ ಬಂದಿದ್ರಿಂದ ನಿನ್ ವ್ಯವಹಾರಕ್ಕೇನಾದ್ರೂ ತೊಂದ್ರೆ ಆಯ್ತಾ? ತೊಂದ್ರೆ ಏನಿಲ್ಲ. ನನ್ನ ಕ್ಲೈಂಟ್ಸ್ ಬಂದಿದ್ದಾರೆ, ಅವ್ರ ಜೊತೆ ಕೇಸ್ ಬಗ್ಗೆ ಸ್ವಲ್ಪ ಮಾತಾಡೋದಿದೆ. ನೀನು ಊಟ ಮಾಡಿ ಮಲ್ಕೊಮ್ಮ. ಈಗ ಯಾವ ಅಮಾಯಕನ್ನ ಜೈಲಿಗೆ ಕಳಿಸ್ದೆ? ಶರ್ಮಿಳಾ, ಅಣ್ಣ, ಹಣದಾಸೆಯಿಂದ ನೀ ಎಂತೆಂತ ಕೇಸ್ ತಗೋತಿ ಅಂತ ನನಗ್ ಗೊತ್ತಿದೆ. ನಿನ್ನ ಪತ್ರಿಕೋದ್ಯಮಕ್ಕೆ ಕಳ್ಸದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಕುಮಾರ, ಬಂದೆ. ತಗೋಪ. ಮೇಡಮ್, ಕಾಫಿ. ಅಪರಾಧಿ ಅಜಯ್ಗೆ ಕಠಿಣ ಸಜೆ. ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಅಜಯ್ಗೆ ನ್ಯಾಯಾಲಯವು 10 ವರ್ಷ ಕಠಿಣ ಶಿಕ್ಷೆ ವಿಧಿಸಿದೆ. ಸ್ವತಃ ಮಾದಕ ದ್ರವ್ಯಗಳ ವ್ಯಸನಿಯೂ ಆಗಿದ್ದ ಈತ ದಿನಾಂಕ 18/12/2010 ಶನಿವಾರದಂದು ಸಂತೋಷ್ ರೆಸಾರ್ಟ್ನಲ್ಲಿ ಪೊಲೀಸರು ಬೀಸಿದ ಅಣ್ಣ ಅಣ್ಣ ಯಾಕಮ್ಮ, ಏನಾಯ್ತು? ಮೊನ್ನೆ ನಿನ್ ಕೋರ್ಟಲ್ ವಾದ ಮಾಡಿ ಶಿಕ್ಷೆ ಕೊಡ್ಸಿದ್ದು ಅಜಯ್ಗ? ಹೌದು. ನೋಡು, ನೀ ಮೊದ್ಲು ಅವನ್ನ ಜೈಲಿಂದ ಬಿಡಿಸ್ಬೇಕು. ಯಾಕೆ? ಅಣ್ಣ, ಅಜಯ್ ನನ್ ಕ್ಲಾಸ್ಮೇಟ್ ಆಗಿದ್ದ. ಅವ್ನ್ ತುಂಬಾ ಒಳ್ಳೆಯವನಣ್ಣ. ಅವ್ನ ಫ್ಯಾಮಿಲಿ ಬಗ್ಗೆನೂ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ತುಂಬಾ ಗೌರವಸ್ಥರಣ್ಣ.
ಅವನು ಕ್ಲಾಸ್ಮೇಟ್ ಆಗಿದ್ದು ಅವಾಗ. ಇವಾಗ ಅವನು ಅವನ್ ಫ್ಯಾಮಿಲಿ ದುಡ್ಡುಗೋಸ್ಕರ ಚೇಂಜ್ ಆಗಿರ್ಬೋದು. ಅಣ್ಣ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ವೆರಿ ಸಾರಿ, ಅಪರಾಧಿಗಳ ಬಗ್ಗೆ ನಾನು ಇದೇ ರೀತಿ ಮಾತಾಡೋದು. ಅವನು ಅಪರಾಧಿ ಅಲ್ಲ ಅಣ್ಣ. ಅವನ ಅಪರಾಧಿ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗಿ 10 ವರ್ಷ ಶಿಕ್ಷೆನೂ ಆಗೋಯ್ತು. ನೋಡ್ತಾ ಇರು, ಅವನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡಿ ಅವನ ಹತ್ರ ಸತ್ಯ ಏನಂತ ತಿಳ್ಕೊಂಡು ಈ ಕೇಸ್ ನ ರಿಓಪನ್ ಮಾಡಿಸ್ತೀನಿ. ಈ ಫೇಮಸ್ ಕ್ರಿಮಿನಲ್ ಲಾಯರ್ ಚಂದ್ರಶೇಖರ್ಗೆ ಚಾಲೆಂಜ್ ಆದ್ರೂ ಅನ್ಕೋ, ಏನಾದ್ರೂ ಅನ್ಕೋ, ನನ್ ಹೋರಾಟ ಒಬ್ಬ ನಿರಪರಾಧಿನ ಬಿಡುಗಡೆ ಮಾಡಿಸೋದು ಅಷ್ಟೇ. ಅಯ್ಯೋ ಹುಚ್ಚಿ ಹುಚ್ಚಿ. ಅಜಯ್ಗೆ 10 ವರ್ಷ ಶಿಕ್ಷೆ. ನಮಸ್ತೆ ಅಂಕಲ್. ನಮಸ್ಕಾರ ಅಮ್ಮ, ಬಾ. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಅಂಕಲ್. ಅಂಕಲ್ ಬೆಳಗ್ಗೆ ಪೇಪರ್ ಅಲ್ಲಿ ಎಲ್ಲ ನಮ್ ಗ್ರಾಚಾರನಮ್ಮ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರೆ, ಬರೀ ಸುಳ್ಳು, ಎಲ್ಲ ಕೆಟ್ಟದೇ ಆಗೋದು. ಇಲ್ಲ ಅಂಕಲ್, ಆ ದೇವ್ರು ನಿಮ್ಮನ್ ಕೈ ಬಿಡಲ್ಲ, ನಿಮಗ್ ಒಳ್ಳೇದಾಗೇ ಆಗುತ್ತೆ. ಏನ್ ಒಳ್ಳೇದಾಗುತ್ತೋ ಏನಮ್ಮ. ಅಂಕಲ್, ನಾನ್ ಅಜಯ್ನ ಮೀಟ್ ಮಾಡ್ಬೇಕು. ಅವನ ಹತ್ರ ನಿಜ ಏನಂತ ತಿಳ್ಕೋಬೇಕು ಅಂಕಲ್. ಆ ಘಟನೆ ನಡೆದಾಗಿಂದ ಅವನ್ ಬಾಯೇ ಬಿಡ್ತಾ ಇಲ್ಲಮ್ಮ. ನಾವು ಕೇಳಿ ಕೇಳಿ ಸಾಕಾಗೋಯ್ತು. ಹಾಗಾದ್ರೆ ಕೋರ್ಟಲ್ ಏನೋ ಹೇಳಿಕೆ ಕೊಡ್ಲಿಲ್ವಾ? ಇಲ್ಲಮ್ಮ, ನಿಜ ಏನು ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೆ ಲಾಯರ್ನಿಟ್ಟು ಕೇಸ್ನಾದ್ರೂ ಫೈಟ್ ಮಾಡ್ಬೋದಾಗಿತ್ತು. ಕೋರ್ಟಲ್ಲೂ ಬಾಯ್ ಬಿಡ್ಲಿಲ್ಲ ಅವನು. ಅಂಕಲ್, ಅವನ ಹತ್ರ ನಾನ್ ಮಾತಾಡಕ್ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗೋಣ. ಹೋಗೋಣಮ್ಮ, ಇದಕ್ಕಿನ್ನ ಬೇರೆ ಏನ್ ಕೆಲಸ ಇದೆ ನನಗೆ. ಹಾಗೆ ಹೋಗ್ತಾ ಆಸ್ಪತ್ರೆಗೆ ಊಟ ಕೊಟ್ಬಿಟ್ಟು ಹೋಗೋಣ. ಹಾಗೆ ಆಗ್ಲಿ ಅಂಕಲ್, ನಾನು ಅನಿತಾ ನೋಡ್ದಾಗತ್ತೆ. ಒಂದ್ ನಿಮಿಷ, ಕ್ಯಾರಿಯರ್ ತಂದ್ಬಿಡ್ತೀನಿ. ಬಾಮ್ಮ ಹೋಗೋಣ. ಬಾಮ್ಮ ಶರ್ಮಿಳಾ. ಪ್ರಮೀಳಾ, ತಿಂಡಿ ಜೊತೆಗೆ ಮಧ್ಯಾಹ್ನದ ಊಟನೂ ತಂದ್ಬಿಟ್ಟಿದೀನಿ. ನಾನು ಶರ್ಮಿಳಾ ಜೈಲ್ಗೆ ಹೋಗಿ ಅಜಯ್ ನೋಡ್ಕೊಂಡ್ ಬರ್ತೀನಿ. ಆಯ್ತು ರೀ. ಅಳ್ಬೇಡಿ ಆಂಟಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ ಅನಿತಾ. ಬರ್ತೀನಿ ಆಂಟಿ. ಆಯ್ತಮ್ಮ. ಏ ಅಜಯ್, ನಿಮ್ ತಂದೆ ಬಂದಿದಾರ, ಬಾರಯ್ಯ. ನಿನ್ನೆ ಕರಿತಿರೋದು, ಬಾರಯ್ಯ. ಅಜಯ್ ಬಂದಿದ್ದಾರೆ, ಬನ್ನಿ. ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಅಜಯ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಜಯ್, ನಾನು ನಿನ್ನ ಹತ್ರ ಏನ್ ಮಾತಾಡಕ್ ಬಂದಿದ್ದೀನಿ ಅಂತ ನಿನಗ್ ಗೊತ್ತಿದೆ. ಪ್ಲೀಸ್, ಅಲ್ಲಿ ಏನ್ ನಡೀತು ಅಂತ ಹೇಳು ಅಜಯ್. ಮಾತಾಡ ಅಜಯ್, ಪ್ಲೀಸ್ ಮಾತಾಡು. ಅಜಯ್, ನೀ ತರ ಮೌನವಾಗಿದ್ರೆ ಅಲ್ಲಿ ಏನ್ ನಡೀತು ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಬಾಯ್ ಬಿಟ್ ಮಾತಾಡು ಅಜಯ್. ಅಯ್ಯ, ಮಾತಾಡೋ, ಏನಾಯ್ತು ಅಂತ ಹೇಳು, ಬಾಯ್ ಬಿಡು.
ನಮ್ಮನ್ನ ಯಾಕೆ ಜೀವ ತಿಂತೀಯ ಹೀಗೆ? ಅಂಕಲ್ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂಕಲ್ ಏನ್ ಸುಮ್ಮನೆ ರಮ್ಮ? ಅಜಯ್ ಮಾತಾಡ ಅಜಯ್. ಅವ್ರಿಗೆ ಮಾತಾಡಕ್ ಇಷ್ಟ ಅಲ್ಲ, ಯಾಕೆ ಬಲವಂತ ಮಾಡ್ತೀರಾ? ಬನ್ನಿ. ಅಂಕಲ್ ನನಗ್ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟರ್ ಇದಾರೆ, ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ. ಅವರಿಂದ ಏನಾದ್ರೂ ಸಹಾಯ ಆಗ್ಬೋದು. ಸರಿ ಅಮ್ಮ. ಬನ್ನಿ. ಏನಾದ್ರೂ ಬಾಯ್ ಬಿಟ್ನಾ? ಇಲ್ಲ ಸರ್. ಅವನ್ನ ಹೀಗೆ ಕೇಳಿದ್ರೆ ಅಲ್ಲಿ ಬಾಯ್ ಬಿಡ್ತಾನೆ. ಕೊಡ್ರಿ ಇಲ್ಲಿ. ಹೇಳೋ ನನ್ನ ನಾಟಕ ಆಡ್ತೀಯಾ? ತಗೊಳ್ರಿ, ಇವಾಗ ಅವ್ನು ಕೊಡೋ ಸ್ಟೇಟ್ಮೆಂಟ್ ಎಲ್ಲ ಬರ್ಕೊಳ್ಳಿ. ಹಲೋ ಇನ್ಸ್ಪೆಕ್ಟರ್. ಹಲೋ ಶರ್ಮಿಳಾ, ವಾಟ್ ಎ ಸರ್ಪ್ರೈಸ್. ಯಾವಾಗ ಬಂದೆ ಬಾಂಬೆಯಿಂದ? ಮೊನ್ನೆ ತಾನೇ ಬಂದೆ. ಓಕೆ ಫೈನ್, ಕೂತ್ಕೋ. ಥ್ಯಾಂಕ್ ಯು. ಹೌದು, ನಿನ್ನ ಜರ್ನಲಿಸಂ ಕೋರ್ಸ್ ಎಲ್ಲಿವರೆಗೂ ಬಂತು? ಇನ್ನೊಂದು 6 months ಕಂಪ್ಲೀಟ್ ಆಗೋಗುತ್ತೆ. ಹಾ ಫೈನ್. ಹೌದು, ನಿಮ್ಮಣ್ಣ ಗ್ರೇಟ್ ಕ್ರಿಮಿನಲ್ ಲಾಯರ್ ಚಂದ್ರಶೇಖರ್ ಹೇಗಿದ್ದಾರೆ? ಅವನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಸರ್. ಆದ್ರೆ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೇಳಮ್ಮ, ಏನದು? ನಿಮಗ್ ಗೊತ್ತೇ ಇರ್ಬೇಕು, ಮೊನ್ನೆ ಶಿಕ್ಷೆ ಆಗಿರೋ ಅಜಯ್ ಕೇಸ್. ಓ, ಆ ಕೇಸಾ? ಪಾಪ, ಇನ್ನೊಬ್ಬ ಅಮಾಯಕ ನಿಮ್ಮ ಅಣ್ಣನಿಂದ ಜೈಲ್ಗೆ ಹೋಗಿ ಜೀವನ ಹಾಳು ಮಾಡ್ಕೊಂಡ. ಅದಕ್ಕೆ ಅವನ್ ಜೀವನ ಹಾಳಾಗ್ಬಾರ್ದು ಅಂತ ನಾನ್ ನಿಮ್ ಹತ್ರ ಬಂದಿದ್ದೀನಿ. ಹೇಳಮ್ಮ, ನನ್ನಿಂದ ನಿನ್ಗೇನ್ ಸಹಾಯ ಆಗ್ಬೇಕು? ಅಜಯ್ ನನ್ ಕ್ಲಾಸ್ಮೇಟ್ ಆಗಿದ್ದ. ಅವನ್ ಸ್ವಭಾವ ಏನಂತ ನನಗ್ ಚೆನ್ನಾಗ್ ಗೊತ್ತು. ಅವನಿಂತ ಕೆಲ್ಸ ಎಲ್ಲ ಮಾಡ್ತಾನೆ ಅಂದ್ರೆ ನನಗ್ ನಂಬಕ್ ಸಾಧ್ಯನೇ ಇಲ್ಲ. ಅವನ್ನ ಮೀಟ್ ಮಾಡಕ್ ನಾನ್ ಜೈಲ್ಗೂ ಕೂಡ ಹೋಗಿದ್ದೆ, ಆದ್ರೆ ಅವನೇನು ಮಾತಾಡ್ತಾನೆ ಇಲ್ಲ. ಅದಕ್ಕೆ ನೀವ್ ಬಂದು ಅವನ ಒಂದ್ಸತಿ ಮೀಟ್ ಮಾಡಿದ್ರೆ ಏನಾದ್ರೂ ಸಹಾಯ ಆಗ್ಬೋದು. ಸರಿ, ನಾಳೆ ಬಾಮ್ಮ ಹೋಗೋಣ. ಥ್ಯಾಂಕ್ ಯು ಸರ್, ನಾನಿನ್ ಬರ್ತೀನಿ. ಆಯ್ತು, ಓಕೆ. ಸರ್, ಅವ್ರು ಕೊಟ್ಟಿರೋ ಹೇಳಿಕೆ ತಗೊಂಡಿದ್ದೀನಿ ಸರ್. ಹೌದಾ? ಸರಿ, ನೀವು ಹೊರಡಿ. ಓಕೆ ಸರ್. ಹಾಯ್, ಹೇಗಿದ್ಯಾ? ಏನಂತಾಳೆ ನಮ್ಮ ಹುಡುಗಿ? ಪರವಾಗಿಲ್ಲ ಡಾಕ್ಟ್ರೆ. ನೋಡಿದ್ಯಾ, ನಿಮ್ ತಂದೆ ತಾಯಿ ಕೂಡ ನೀನ್ ಎಷ್ಟು ಬೇಗ ಗುಣ ಆಗ್ತೀಯ ಅಂತ ಕಾಯ್ತಾ ಇದಾರೆ ಅಲ್ವಾ? ನಿಂಗೇನು ಆಗಲ್ಲ. ನಿನ್ ಸಪೋರ್ಟ್ಗೆ ನಾವೆಲ್ಲ ಇದೀವಿ. ನೀನೇನು ಹೆದರ್ಕೋಬೇಡ, ಓಕೆ? ಬೇಗ ಗುಣ ಆಗ್ತಾಳೆ ಸರ್ ನಿಮ್ ಮಗಳು. ಥ್ಯಾಂಕ್ ಯು ಡಾಕ್ಟರ್. ಸರಿ, ನಾನೇನ್ ಬರ್ಲಾ? ಬಾಯ್. ರೀ, ಅಜಯ್ ಏನಾದ್ರೂ ಮಾತಾಡದ್ನೇನ್ರಿ? ನಿಂತ್ಕೋ ಅಲ್ಲೇ. ನೀನೇನ್ ಮಾಡ್ತಾ ಇದ್ಯಾ ಅಂತ ನಿನಗ್ ಗೊತ್ತಾ? ನಾನೇನ್ ಮಾಡ್ತಾ ಇದ್ದೀನಿ? ಆ ಇಡಿಯಟ್ ಅಜಯ್ ಮನೆಗೆ ಹೋಗಿ ಅವ್ರಪ್ಪನ್ ಕರ್ಕೊಂಡು ಜೈಲ್ಗೆ ಹೋಗಿ ಅವನ್ನ ಮೀಟ್ ಮಾಡಿ ಅಲ್ಲಿಂದ ಸ್ಟೇಷನ್ ಹೋಗಿ ಇನ್ಸ್ಪೆಕ್ಟರ್ ಅಶೋಕ್ ಅವ್ರನ್ನು ಮೀಟ್ ಮಾಡ್ಕೊಂಬಂದೆ. ಏನಿವಾಗ ನನ್ನೆದ್ರಿಗೆ ವಾದ ಮಾಡ್ತೀಯಾ? ನೋಡಣ್ಣ, ನಿನ್ ಹತ್ರ ವಾದ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ನನಗ್ ಗೊತ್ತಿದೆ. ಹೊಣಕ್ಕೋಸ್ಕರ ಎಂತ ಕೆಲ್ಸ ಬೇಕಾದ್ರೂ ಮಾಡೋನ್ ನೀನು. ಆದ್ರೆ ನನ್ ಫ್ರೆಂಡಿಗೆ ಅನ್ಯಾಯ ಆಗಕ್ಕೆ ನಾನ್ ಬಿಡಲ್ಲ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಆ ಅಜಯ್ನ ಮೀಟ್ ಮಾಡೋದಾಗ್ಲಿ, ಆ ಇನ್ಸ್ಪೆಕ್ಟರ್ ಮೀಟ್ ಮಾಡೋದಾಗ್ಲಿ ಮಾಡ್ಕೊಡು. ಯಾಕಮ್ಮ, ಏನಾಯ್ತು? ಏನಾಯ್ತಮ್ಮ? ಏನೋ ಒಂದ್ ಕೆಟ್ಟ ಕನ್ಸ್ ಬಿತ್ತಮ್ಮ. ಹೌದಾ? ಸರಿ, ಮಲ್ಕೋ. ಏನಾಯ್ತಮ್ಮ? ಏನು ಕೆಟ್ಟ ಕನ್ಸ್ ಬಿತ್ತಂತೆ? ಏನೂ ಆಗಲ್ಲ ಬಿಡಮ್ಮ. ನಿಮ್ ಮಗನ ವಿಷಯ ಏನಾದ್ರೂ ಗೊತ್ತಾಯ್ತಮ್ಮ? ಇಲ್ಲಮ್ಮ, ಯಾಕೋ ಗೊತ್ತಿಲ್ಲ. ಅವನ್ ಮೌನವಾಗಿದ್ದಾನೆ. ನಮ್ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದ್ ಬೇಡಮ್ಮ. ಅಳ್ಬೇಡಿ, ಸುಮ್ನೇರಿಮ್ಮ. ದೇವ್ರು ಒಳ್ಳೇದ್ ಮಾಡ್ತಾನೆ, ಕಣ್ಣೀರ್ ಹಾಕ್ಬೇಡಿ. ಏನ್ ಒಳ್ಳೇದ್ ಮಾಡ್ತಾನೋ ಏನೋ.
ನಿಮ್ಗೇನಾದ್ರೂ ಬೇಕು ಅನ್ಸಿದ್ರೆ ನಾನು ಆಚೆನೆ ಇರ್ತೀನಿ, ಕರೀರಿಮ್ಮ. ಸರಿ ಆಯ್ತು. ಹಲೋ ಅಜಯ್, ಇವ್ರು ಇನ್ಸ್ಪೆಕ್ಟರ್ ಅಶೋಕ್ ಅಂತ, ನಮ್ಮ ಅಣ್ಣನ ಫ್ರೆಂಡ್. ಹಲೋ ಅಜಯ್. ನೋಡ ಅಜಯ್, ನೀನ್ ಈ ರೀತಿ ಮೌನವಾಗಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರು ನಿನ್ನ ಟ್ರ್ಯಾಪ್ ಮಾಡಿ ಸಿಕ್ಸಿದ್ದಾರೆ. ನೀನ್ ನನಗೆ ಉತ್ತರ ಕೊಡ್ಲೇಬೇಕು. ನಾನ್ ನಿನ್ನ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡು ಅಜಯ್, ನೀನ್ ನನಗೆ ವಿಷಯ ತಿಳಿಸೋದ್ರಿಂದ ನಿನಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ. ಆ ಡ್ರಗ್ಸ್ ಮಾರೋರ್ನ, ಆ ಹುಡುಗರನ್ನ ಹಿಡಿಯೋದಕ್ಕೆ ನೀನ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಎಷ್ಟು ಅಮಾಯಕ ಯುವಕರ ಬಾಳನ್ನ ಉಳಿಸ್ದಾಗತ್ತೆ. ಸಮಾಜಕ್ಕೆ ಕಂಟಕ ಆಗಿರೋ ಆ ಡ್ರಗ್ಸ್ ಮಾಫಿಯಾನ ಸ್ವಲ್ಪ ಮಟ್ಟಿಗಾದ್ರೂ ಮಟ್ಟ ಹಾಕ್ದಾಗತ್ತೆ. ನಿನ್ನಿಂದ ವಿಷಯ ಗೊತ್ತಾದ್ರೆ ನಿನ್ನನ್ನ ಜೈಲಿಂದ ಬಿಡ್ಸಕ್ ಸಹಾಯ ಆಗುತ್ತೆ. ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ಅವತ್ತೊಂದಿನ ನನ್ನ ತಂಗಿನ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ. ಅಯ್ಯೋ, ನಿನ್ ಶಾಪಿಂಗ್ ಬಿಸಿಯಲ್ಲಿ ನಾನು ಪರ್ಫ್ಯೂಮ್ ತಗೊಳ್ಳೋದೇ ಮರ್ತೋಗ್ಬಿಟ್ಟೆ. ಇರು, ಹೋಗ್ಬಿಟ್ಟು ತಗೊಂಡ್ಬರ್ತೀನಿ. ನಾನು ಬರ್ತೀನಿ ನಡಿ. ಬೇಡಮ್ಮ ತಾಯಿ, ನೀನ್ ಬಂದ್ರೆ ಡಬಲ್ ಟ್ಯಾಕ್ಸ್. ಇರು, ಬರ್ತೀನಿ. ಆಯ್ತು. ಅಲ್ಲಿ ನೋಡ್ ಮಗ, ಸ್ವೀಟ್ 16 ಕಾಯ್ತಾ ಇದೆ ಒಂಟಿಯಾಗಿ. ನನಗೆ ಯಾಕೋ ಜೊತೆಯಾಗಿ ಹಿತವಾಗಿ ಅಂತ ಡುಯೆಟ್ ಹಾಡ್ಬೇಕು ಅನಿಸ್ತಾ ಇದೆಯಲ್ಲೋ. ನನಗೂ ಅದೇ ಆಸೆ ಆಗ್ತಿದೆ. ವಿಚಾರಿಸೋಣ. ಕೇಳ್ತೀಯಲ್ಲ ಲೇ, ಜೊತೆಯಾಗಿ ಹಿತವಾಗಿ. ಹಾಯ್, ಏನೇ ಬಾಯ್ ಫ್ರೆಂಡ್ ಕಾಯ್ತಾ ಇದೀಯಾ? ಯಾಕೆ ಅವನೇ ಆಗ್ಬೇಕಾ, ನಾವು ಬೇಡವಾ? ಸುಮ್ನೆ ಹೋಗ್ರಾ. ಹೇಯ್, ನಮ್ ಜೊತೆ ಬಾ, ನಿನಗೆ ಏನ್ ಬೇಕು ಎಲ್ಲ ಕೊಡಿಸ್ತೇವೆ. ಮರ್ಯಾದೆಯಿಂದ ಹೋಗ್ತೀರಾ ಇಲ್ವಾ? ಚಿನ್ನ, ನಿನ್ನ ರಾಣಿ ತರ ನೋಡ್ಕೊಳ್ತೀನಿ. ಹೊಲ್ಡಾನ್. ಎಲ್ಲಿಗೆ ಹೋಗ್ತೀಯಮ್ಮ? ನಿಂತ್ಕೊಳಮ್ಮ. ನಮ್ ಸ್ಟೈಲ್ ಬೇಕಾ? ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನಾವಿಲ್ಲಿಂದ ಹೋಗೋಣ. ಇನ್ನೊಂದು ಸಲ ನನ್ ಕಣ್ಣಿಗೆ ಏನಾರ ಕಾಣಿಸಿದ್ರೆ ಫ್ರೇಮೇ ನಿಮ್ಗೆಲ್ಲ. ಅಲ್ಕ ನನ್ ಮಕ್ಳ ತಂಗಿ ಇಲ್ದಿದ್ರೆ ನನ್ ಮಕ್ಳ ನಿಮ್ಗೆಲ್ಲ ಇತ್ತುಕೊಂಡ್ರು. ಕೂತ್ಕೊಂಡಿತ್ತ ಮಗ, ಇವತ್ತೇನ ನಮ್ಮಿಂದ ತಪ್ಸ್ಕೊಂಡು ಹೋಯ್ತಾ ಇದ್ದಾನೆ. ಸಿಕ್ಕಿದ ದಿನ ಸಿಗಲ್ವಾ? ಸಿಕ್ತಾ ವಿಚಾರಿಸ್ಕೊಂಡು ಸುಮ್ಮನೆ ಗೊತ್ತು. ವಿಚಾರಿಸ್ಕೊತೀನಿ. ಆ ಹಲ್ಕಗಳು ಆ ಗಲಾಟೆನೆ ಮನ್ಸಲ್ಲಿ ಇಟ್ಕೊಂಡು ಈ ತರ ಸೇಡ್ ತೀರ್ಸ್ಕೋತಾರೆ ಅಂತ ಗೊತ್ತಿರ್ಲಿಲ್ಲ ಸರ್. ಒಂದು ಸಣ್ಣ ಗಲಾಟೆ ನನ್ನ ಇಲ್ಲಿವರೆಗೂ ತಂದು ನಿಲ್ಸ್ಬಿಡ್ತು. ನನ್ನ ತಂದೆ ತಾಯಿ ನೆಮ್ಮದಿನೂ ಹಾಳು ಮಾಡ್ಬಿಡ್ತು ಸರ್. ಒಂದಿನ ನನ್ನ ತಂಗಿ ಫೋನಿಂದಾನೆ ನಂಗೆ ಕಾಲ್ ಬಂತು. ಹಾಯ್ ಅನಿತಾ. ಹಲೋ ಅಣ್ಣ, ಅರ್ಜೆಂಟ್ ಆಗಿ ನಾ ಹೇಳಿ ಜಾಗಕ್ಕೆ ಬರ್ತೀಯಾ? ಯಾರು ಮಾತಾಡ್ತಾ ಇರೋದು? ನಾನಣ್ಣ, ನಿನ್ ತಂಗಿ. ಅವತ್ತು ಕಾಂಪ್ಲೆಕ್ಸ್ ಹತ್ರ ಹುಡುಗನ ಬೈದ್ ಕಳಿಸ್ತೀಯಲ್ಲಣ್ಣ, ಅವ್ರ ಎಷ್ಟು ಒಳ್ಳೆಯವ್ರು ಗೊತ್ತಾ? ಕರ್ಕೊಂಡು ಹೋಗಿ ಒಬ್ರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಗೊತ್ತಾ? ಅದನ್ನ ಮಾತಲ್ಲಿ ಹೇಳಕ್ ಆಗಲ್ಲ, ಅವರೇ ಹೇಳ್ತಾರೆ. ಕೊಡ್ತೀನಿ. ಜಾಸ್ತಿ ಎಗರಾಡ್ದೆ, ಬೇಗ ಬಂದು ನಿನ್ ತಂಗಿನ ಆಸ್ಪತ್ರೆಗೆ ಸೇರ್ಸೋ. ಏಯ್ ಲೋಫರ್ಸ್, ನನ್ನ ತಂಗಿದ ಒಂದು ಕೂದಲು ಕೊಂಕಿದ್ರು ನಿಮ್ನೆಲ್ಲ ಹೂತಾಕ್ಬಿಡ್ತೀನಿ. ಪಾಪ ಚಿಕ್ಕ ಹುಡುಗಿ, ತುಂಬಾ ಹಣ್ಣಾಗಿ ಹೋಗಿದ್ದಾಳೆ. ನಾನ್ ನಿಮ್ಮನ್ ಬಿಡಲ್ವೋ? ಎಲ್ಲರೂ ಇದ್ದೀರಾ? ಹೇಳ್ತೀವಿ. ಏಯ್, ಬಾವಂಗ್ ಅಡ್ರೆಸ್ ಅಂತ ಹೇಳ್ರೋ. ಅಷ್ಟು ಸುಲಭವಾಗಿ ನಾವಿರೋ ಜಾಗ ಹೇಳಕ್ಕಾಗತ್ತಾ ಬಾವ?
ಬೇಕಾದ್ರೆ ನಿನ್ ತಂಗಿ ಇರೋ ಜಾಗ ಹೇಳ್ತೀನಿ, ಕೇಳಿಸ್ಕೊ. ಈ ಫೋನಲ್ಲಿ ಬಿಸಾಬಿಡ್ಬಾರ ಕೂಡ. ಅನಿತಾ, ಅನಿತಾ, ಏನಾಯ್ತು ಅನಿತಾ? ಮಾತಾಡ ಅನಿತಾ. ಮುದ್ದಾಗಿ ಸಾಕ್ ಬೆಳೆಸಿದ ನನ್ನ ತಂಗಿನ ಆ ಪಾಪಿಗಳು ಈಗ ಹಾಳು ಮಾಡ್ಬಿಟ್ರು ಸರ್. ಐ ಆಮ್ ಸಾರಿ ಅಜಯ್, ಆದ್ರೆ ನೀನು ಡ್ರಗ್ ಟ್ರಾಫಿಕಿಂಗ್ ಕೇಸಲ್ಲಿ ಹೇಗ್ ಫಿಟ್ ಆದೆ? ಹೇಳ್ತೀನಿ ಸರ್. ಯಾವತ್ತು ಅವ್ರು ನನ್ನ ತಂಗಿಗೆ ಅನ್ಯಾಯ ಮಾಡಿದ್ರು ಅವತ್ತಿಂದ ಅವ್ರನ್ನ ನಾನು ಹುಡುಕ್ತಾ ಇದ್ದೆ ಸರ್. ಒಂದಿನ ಬೇಗ ತಗೊಂಡೋಗೋಣ ಬಂದಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಮಾಲು ಆಯ್ತಾ. ಈ ದಂಧೆ ಮಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಗೊತ್ತಾಯ್ತಾ? ಗೊತ್ತಿದೆ. ಮಿಕ್ಕಿದ್ದು ಆಮೇಲೆ ಕೊಡ್ತೇನೆ. ಹುಷಾರು ನಡೀರಾ. ಇದಾದ ಕಾಸ್ಟ್ಲಿ ಮಾಲ್ ಅಂತ ಹೇಳ್ತಾರ, ಮಜಾ ಇರುತ್ತೆ.
ಈ ನನ್ನ ಮಗ ನಮ್ಮನ್ನ ನೋಡ್ಬಿಟ್ಟಿದ್ದಾನೆ. ಹೌದು ಗುರು. ನಮ್ಮ ದಂಧೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇವನ್ನೇ ಕಮ್ಮಿ ಎಣ್ಸಂಗ್ ಮಾಡ್ಬಿಟ್ರೆ ಇಡ ಇದನ್ನಿಡ ಅವನ ಜೇಬಲ್ಲಿ. ನನಗೆ ಎಚ್ಚರ ಆದಾಗ ನಾನು ಪೊಲೀಸ್ ಸ್ಟೇಷನಲ್ಲಿದ್ದೆ. ನನ್ನ ಮೇಲೆ ಡ್ರಗ್ ಕೇಸ್ ಫಿಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ವಿಷಯ ಗೊತ್ತಿದೆ ಸರ್. ಡೋಂಟ್ ವರಿ ಅಜಯ್, ಮೊದಲು ಆ ಜಾನಿನ ಹಿಡಿದು ನಿನ್ನ ಹೊರಗಡೆ ತರಕ್ ಪ್ರಯತ್ನ ಮಾಡ್ತೀನಿ. ಆಮೇಲೆ ನಿನ್ನ ತಂಗಿ ಮೇಲೆ ಅತ್ಯಾಚಾರ ಮಾಡಿದವ್ರನ್ನ ಬಲಿ ಹಾಕ್ತೀನಿ. ಸರ್, ನನ್ನ ತಂಗಿ ಮೇಲೆ ಅತ್ಯಾಚಾರ ಆಗಿರೋ ವಿಷಯ ಎಲ್ಲೂ ಪಬ್ಲಿಕ್ ಆಗಬಾರ್ದು ಸರ್. ಗೊತ್ತಾಯ್ತು ಅಜಯ್? ಯಾಕಂದ್ರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಬುದ್ಧಿ ಕಲಿಸ್ತೀನಿ. ಸರಿ ಸರ್. ಓಕೆ ಶರ್ಮಿಳಾ, ನೀನ್ ಬಾ, ಹಾಗೆ ಡ್ರಾಪ್ ಮಾಡ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ ಸರಿ ಸರ್. ಯೋಚನೆ ಮಾಡ್ಬೇಡ ಅಜಯ್, ನಾನೇನ್ ಬರ್ತೀನಿ. ಎಲ್ಲ ಜಾನಿ ಜಾನಿ ಅಲ್ಲಿ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ವಾ? ಹೇಳೋ, ಹೇಳ್ತೀಯ ಇಲ್ವಾ? ಹೇಳ್ತೀನಿ ಸರ್. ಹೇಳು. ಅಲ್ಲಿದ್ದಾನೆ ಸರ್. ನಡಿ ನಡಿಯ. ತೋರಿಸ್ತೀನಿ ಬನ್ನಿ. ಒಳ್ಳೆ ವ್ಯಾಪಾರ ಕಳ. ಕ್ಯಾಚ್ ದೆಮ್. ಇವ್ನು ಇಟ್ಕೊಳ್ಳಿಲ್ಲ, ಕೇರ್ಫುಲ್. ಹೇಳು, ಅವತ್ತು ಅಜಯ್ ಜೇಬಲ್ ಡ್ರಗ್ಸ್ ಇಟ್ಟವ್ರು ಯಾರು? ಗೊತ್ತಿಲ್ವಾ? 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 ಗೊತ್ತಿಲ್ವೇನಾ? ಹೇಳು ಹೇಳು ಹೇಳು. ಸರ್ ಹೇಳ್ತೀನಿ ಸರ್, ಎಲ್ಲ ಸತ್ಯ ಹೇಳ್ತೀನಿ ಸರ್. ನಾನೇ ಹೇಳ್ತೀನಿ ಸರ್. ಡ್ರಗ್ಸ್ ಇಟ್ಟಿದ್ದು ನಾನೇ ಸರ್. ನಾನೇ. ಹೌದಾ? ಇಡಕ್ ಹೇಳಿದ್ ಯಾರು? ಯಾರಿಲ್ಲ ಸರ್, ಯಾರಿಲ್ಲ ಸರ್. ನಾನೇ ಇಟ್ಟಿದ್ದು ಸರ್. ನಾನೇ ಸರ್ ಇಟ್ಟಿದ್ದು. ನನ್ನ ಜಾಗ ನೋಡ್ಬಿಟ್ಟೆ ಸರ್, ಅದಕ್ಕೆ ಇಟ್ಟೆ. ಅಯ್ಯ ಸರ್, ಇಲ್ಲ ಸರ್, ಹೇಳ ಸತ್ಯ ಸರ್. ಸರ್, ಆ ವಿಷಯನ ನಿಮ್ಗೆ ಎಲ್ಲಿ ಹೇಳ್ಬಿಡ್ತಾರಂತ ನಾನೇ ಸರ್ ಅವ್ನ ಜೇಬಲ್ ಬೈಟ್. ಓಕೆ ಓಕೆ, ನಾಳೆ ಇದನ್ನೇ ಬಂದು ಕೋರ್ಟಲ್ಲಿ ಹೇಳ್ಬೇಕು. ಹೇಳ್ತೀಯಲ್ಲ? ಹೇಳ್ತೀಯಾ? ನನ್ನ ಮಗನೇ ನನ್ನ ಹತ್ರನೇ ಆಟ ಆಡ್ತಾನೆ. ಓ, ಏನ್ರಿ ಬಂದಿದ್ದು? ಏನ್ ಸಮಾಚಾರ? ಸಮಾಚಾರನ ನಾವು ನಿಮಗೆ ಹೇಳ್ಬೇಕಾ? ಯಾಕ್ರಿ, ಏನಾಯ್ತು? ಆ ಇನ್ಸ್ಪೆಕ್ಟರ್ ಅಶೋಕ್ ಜಾನಿನ ಅರೆಸ್ಟ್ ಮಾಡಿದ್ದಾನೆ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದಾನೆ. ಅವನೇನಾದ್ರೂ ಕೋರ್ಟಲ್ಲಿ ನಮ್ಮ ಬಗ್ಗೆ ಹೇಳಿದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬೇಕಾಗತ್ತೆ. ನೀವು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀವಿ. ಆ ಪೊಲೀಸ್ನವರು ನಮ್ಮನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ನಮ್ ಕತೆ ಆಗಾಗಕ್ ನಾನ್ ಬಿಡಲ್ಲ. ನಿಮ್ಮನ್ ಕಾಪಾಡೋ ಜವಾಬ್ದಾರಿ ನಂದು. ಈ ಲಾಯರ್ ಚಂದ್ರಶೇಖರ್ ಏನೇ ಆಗ್ಲಿ ಯಾವತ್ತೂ ಸೋಲೊಪ್ಕೊಳ್ಳಲ್ಲ. ಹಲೋ, ಆ ಇನ್ಸ್ಪೆಕ್ಟರ್ ಅಶೋಕ್ ಡ್ರಗ್ಸ್ ಮಾರೋ ಜಾನಿನ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅದನ್ನ ತಡೆಯೋ ಜವಾಬ್ದಾರಿ ನಿಮ್ದು. ಓಕೆ, ನಾಳೆ ಜಾನಿ ಕೋರ್ಟ್ಗೆ ಹೋಗ್ತಾ ಇಲ್ಲ. ನೀವು ನೆಮ್ಮದಿಯಿಂದ ಹೊರಡಿ.
ರೋಡ್ ಗಡ್ಡ ಕಲ್ಲಿಟ್ಬಿಟ್ಟಿದ್ದಾರೆ. ನಿಲ್ಸು. ರೀ ತೆಗಿರಿ ಅದನ್ನ. ಎಸ್ ಸರ್. ರೀ ಜಲ್ದಿ ತೆಗಿರಿ. ಏಯ್ ಬಿಡ್ರ ಒಂದ. ಲೀವ್ ಹಿಮ್. ಏಯ್ ಐ ಸೇ ಲೀವ್ ಹಿಮ್ ಐ ಸೇ. ಏಯ್ ಯಾರ ನೀವೆಲ್ಲ? ಯುವರ್ ಆನರ್, ನನಗೆ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಈ ಜಾನಿ ಜಾಗದ ಮೇಲೆ ರೈಡ್ ಮಾಡಿದಾಗ ಮಾದಕ ದ್ರವ್ಯಗಳ ಜೊತೆ ಸಿಕ್ಕಿಬಿದ್ದ. ಸ್ಟೇಷನ್ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದಾಗ ಅಜಯ್ ಕೇಸ್ ಬಗ್ಗೆ ಸುಳುವು ಕೊಟ್ಟ. ಆ ಡೀಟೇಲ್ಸ್ನೆಲ್ಲ ಆಗಲೇ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ. ಸ್ವಾಮಿ, ಯುವರ್ ಆನರ್, ಅಜಯ್ ಕೇಸಿನ ಬಗ್ಗೆ ಜಾನಿ ಹೇಳಿಕೆ ಪಡೆಯೋದಕ್ಕೆ ತಾವು ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಜಾನಿ, ಅಜಯ್ನ ಈ ಕೇಸಲ್ಲಿ ಯಾಕೆ ಸಿಕ್ಕಾಕ್ಸ್ದೆ? ಸ್ವಾಮಿ, ನಾನು ವ್ಯವಹಾರ ಮಾಡ್ತಿದ್ದ ಜಾಗನ ಈ ಅಜಯ್ ನೋಡ್ಕೊಂಡ್ಬಿಟ್ಟ. ಎಲ್ಲಿ ನಮ್ಮನ್ನು ಪೊಲೀಸ್ನವ್ರು ಸಿಕ್ಕಾಕ್ಸ್ಬಿಡ್ತಾನ ಅಂತ ಹೇಳ್ಬಿಟ್ಟು ನಾನು ಅವನ್ನೇ ಸಿಕ್ಕಾಕ್ಸ್ಬಿಟ್ಟೆ ಸ್ವಾಮಿ. ಯುವರ್ ಆನರ್, ಆರೋಪಿ ಜಾನಿ ತಾನು ಮಾಡಿದ ತಪ್ಪುಗಳನ್ನು ತಾನೇ ಒಪ್ಕೊಂಡಿರುವುದರಿಂದ ಅಜಯ್ ನಿರಪರಾಧಿ ಎಂದು ಪರಿಗಣಿಸಿ
ಈತನನ್ನು ಬಿಡುಗಡೆ ಮಾಡಬೇಕೆಂದು ಕೋರುತ್ತಾ ಆರೋಪಿ ಜಾನಿಗೆ ಮಾದಕ ದ್ರವ್ಯಗಳ ಮಾರಾಟದ ಅಪರಾಧಕ್ಕಾಗಿ ಉಗ್ರ ಶಿಕ್ಷೆ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆರೋಪಿ ಜಾನಿ ತನ್ನ ಅಪರಾಧಗಳನ್ನು ಒಪ್ಪಿಕೊಂಡಿರೋದ್ರಿಂದ ಆತನಿಗೆ ನ್ಯಾಯಾಲಯವು 12 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ. ಹಾಗೆಯೇ ಅಪರಾಧಿ ಎಂದು ಪರಿಗಣಿಸಲಾಗಿದ್ದ ಅಜಯನನ್ನು ನಿರ್ದೋಷಿ ಎಂದು ನ್ಯಾಯಾಲಯವು ತೀರ್ಮಾನಿಸಿ ಬಿಡುಗಡೆ ಮಾಡುತ್ತದೆ. ಶರ್ಮಿಳಾ, ನೋಡ್ದಮ್ಮ, ಹಳೆ ಸ್ನೇಹಿತ ಅಂತ ವಿಶ್ ಕೂಡ ಮಾಡ್ದೆ, ನಿಮ್ಮ ಅಣ್ಣ ಹಾಗೆ ಹೋಗ್ತಾ ಇದ್ದಾನೆ. ಅಂತವ್ನ್ ತಂಗಿ ಅಂತ ಹೇಳ್ಕೊಳಕ್ ನನಗೆ ಬೇಜಾರಾಗುತ್ತೆ. ಬಿಡಿ ಸರ್, ಅಂತವ್ರ ಫ್ರೆಂಡ್ಶಿಪ್ ಆದ್ರೂ ಯಾಕೆ ಬೇಕು? ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನ್ ನಿಮಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅಂತ ಅರ್ಥ ಅಜಯ್, ನೀನೇನೇ ಥ್ಯಾಂಕ್ಸ್ ಹೇಳ್ಬೇಕಿದ್ರು ಅದನ್ನ ಶರ್ಮಿಳಾಗೆ ಹೇಳು. ಇದು ನನ್ನ ಕರ್ತವ್ಯ ಅಷ್ಟೇ. ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಅನ್ನೋದೇ ನನ್ನ ಉದ್ದೇಶ. ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆಯವರು ಇರ್ತಾರೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ತುಂಬಾ ಥ್ಯಾಂಕ್ಸ್. ತುಂಬಾ ದೊಡ್ಡ ಮಾತು. ಓಕೆ ಅಜಯ್, ನಾನು ಬರ್ತೀನಿ. ಬಾಯ್ ಶರ್ಮಿಳಾ. ಓಕೆ ಸರ್, ಸಿ ಯು ಸರ್. ನೀವು ಬನ್ನಿ. ಶರ್ಮಿಳಾ, ನಾವು ಜೈಲ್ಗೆ ಹೋಗಿ ಅಜಯನ್ ಕರ್ಕೊಂಡು ಆಸ್ಪತ್ರೆಗೆ ಬಾ. ಅಜಯ್ ಪಾಪ, ಹೇಗಿದ್ಯೋ? ಚೆನ್ನಾಗಿದ್ದೀನಮ್ಮ. ಜೈಲಲ್ಲಿ ಪೊಲೀಸ್ನವರು ನಿನ್ಗೆ ಹೊಡೆದಿಲ್ಲ ತಾನೆ? ಇಲ್ಲಮ್ಮ. ಅಯ್ಯೋ, ನಂಗ್ ನಿಂದೆ ಯೋಚನೆ ಆಗ್ಬಿಟ್ಟಿತ್ತು ಕಣೋ. ಅಮ್ಮ, ನನಗೆ ಏನಾಗಿದೆ ಅಂತ ಹಿಂಗ್ ಹೇಳ್ತಾ ಇದ್ದೀರಮ್ಮ? ಅಮ್ಮ, ಈಗ ನಾನು ಬಂದಿದ್ದೀನಲ್ಲಮ್ಮ, ಇನ್ನೂ ಅಳೋದು ಯಾಕೆ? ನೀನ್ ಜೈಲಿಗೆ ಹೋದಾಗ್ಲಿಂದ ನನ್ ಮಗನಿಗೆ ಆ ಪೊಲೀಸ್ನವರು ಎಷ್ಟು ಚಿತ್ರಹಿಂಸೆ ಕೊಟ್ರು ಅಂತ ಒದ್ದಾಡ್ಬಿಟ್ಟೆ ಕಣೋ. ಅವ್ರು ನಿನಗೆ ಹೊತ್ತೊತ್ತು ಊಟ ಕೊಡ್ತಾ ಇದ್ರೇನಪ್ಪ? ಕೊಡ್ತಿದ್ರಮ್ಮ, ಆದ್ರೆ ತಿನ್ನೋ ಸ್ಥಿತಿಯಲ್ಲಿ ನಾನು ಇರ್ಲಿಲ್ವಲ್ಲ. ನಾವೇನ್ ಕರ್ಮ ಮಾಡಿದ್ವೋ ಏನೋ, ಆ ದೇವ್ರು ನಮ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆಪ್ಪ. ಆಂಟಿ, ಅಜಯ್ ಜೈಲಿಂದ ಬಿಡುಗಡೆ ಬಂದಿದಾನಲ್ವಾ, ಅದಕ್ ನೀವ್ ಖುಷಿ ಪಡ್ಬೇಕು. ನೀವ್ ನೋಡಿದ್ರೆ ಕಣ್ಣೀರ್ ಹಾಕ್ತಿದ್ದೀರಾ. ಯೋಚನೆ ಮಾಡ್ಬೇಡಿ ಆಂಟಿ, ಮುಂದಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಸಮಾಧಾನ ಮಾಡ್ಕೊಡಿ ಆಂಟಿ. ಹೇಗಿದ್ಯಮ್ಮ ಅನಿತಾ? ಇನ್ನು ಬದುಕಿದ್ದೀನಣ್ಣ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಈ ನಿನ್ನ ಅಣ್ಣ ಬದುಕಿರೋವರೆಗೂ ಹಾಗೆಲ್ಲ ಮಾತಾಡ್ಬಾರ್ದು. ನೀನಿನ್ನೂ ಸಂತೋಷವಾಗಿ ಬಾಳಿ ಬದುಕ್ಬೇಕಾಗಿರೋಳು. ಸಂತೋಷ ಸಂತೋಷ ಪಡಕ್ಕೆ ಇನ್ನೇನನ್ನ ಉಳಿದಿದೆ? ಎಲ್ಲ ಮುಗ್ದೋಯ್ತಣ್ಣ. ಮುಗ್ದಿಲ್ಲಮ್ಮ, ಈಗ ಆರಂಭ ಆಗುತ್ತೆ. ಅಜಯ್, ನೀನ್ ತಿರ್ಗಾ ದುಡುಕಿ ಏನಾರು ಅನಾಹುತ ಮಾಡ್ಕೊಂಡ್ರೆ ನಾವೆಲ್ಲರೂ ವಿಷ ತಗೊಂಡು ಸಾಯ್ಬೇಕಾಗತ್ತೆ. ಅಪ್ಪ, ಅದು ಏನದು? ನಾನೇನೋ ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೋತಾ ಇದ್ದೀರಾ. ನಾನು ಹೇಳಿದ್ದು ಸಂತೋಷದ ದಿನಗಳು ಈಗ ಆರಂಭ ಆಗುತ್ತೆ ಅಂತ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಡಾಕ್ಟರ್ ನೋಡ್ಕೊಂಡ್ ಬರ್ತೀನಿ. ಅನಿತಾ, ಅನಿತಾ,
ಬನ್ನಿ ಬನ್ನಿ. ರೇ ವಕೀಲ್ರೆ, ಏನೋ ದೊಡ್ಡದಾಗಿ ಹೇಳಿದ್ರೆ ಕಿಸ್ಟ್ ಬಿಡ್ತೀನಿ ಅಂತ ಏನ್ರ ಆಯ್ತೀಗ? ನಾನು ಅಡ್ವಾನ್ಸ್ ಬಿಟ್ಟಲ್ಲ, ಏನಿದ್ರು ಒಂದೇ ಸೆಟಲ್ಮೆಂಟ್ ಅಂತ ಲಕ್ಷ ಲಕ್ಷ ತಗೊಂಡ್ರಲ್ಲ, ಯಾವ ಗಂಡಸ್ತನ ತಗೊಂಡ್ರಿ ನೀವು? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಈ ಕೇಸಿನ ಮೇಲೆ ನಿಮಗೆ ಇಡ್ತಾ ಇದ್ದಿದ್ರೆ ನಾವ್ಯಾಕ್ರಿ ಮಾತಾಡ್ತಿದ್ವಿ? ಇವಾಗ ಏನಾಗಿದೆ ಅಂತ ಈಗ ಆಡ್ತಾ ಇದ್ದೀರಾ? ಆ ಪುಟ್ಕೋಸಿ ನನ್ನ ಮಗ ಜೈಲಲ್ಲಿದ್ದೋನ್ ಹೊರಗ್ ಬಂದ ಅಷ್ಟೇ ತಾನೇ? ಮತ್ತೆ ಯಾವ್ದಾದ್ರು ಒಂದ್ ಕೇಸ್ ಫಿಟ್ ಮಾಡಿ ಒಳಗ್ ತಳ್ಳಿದ್ರೆ ಆಯ್ತು. ಇಂತ ಕೆಲ್ಸ ನಾನು ಎಷ್ಟು ಮಾಡಿಲ್ಲ. ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮತ್ತೆ ಅವನ್ನ ಪ್ಲಾನ್ ಮಾಡಿ ಒಳಗಡೆ ಕಳಿಸ್ಬೇಕು. ಯೋಚನೆ ಮಾಡಿ. ನಾವು ಚೆನ್ನಾಗಿ ಯೋಚನೆ ಮಾಡಿ ಪ್ಲಾನ್ ರೆಡಿ ಮಾಡಿರ್ತೀವಿ. ನಿಮ್ ತಂಗಿ ಬಂದು ಎಲ್ಲ ಮಾಡ್ಕೊಂಡು ಹೋಗ್ಬಿಡಿ. ಏನ್ರಿ ಮುಖ ನೋಡ್ತೀರಾ? ನಿಮ್ ತಂಗಿ ಒಬ್ಳಿಲ್ಲ ಅಂದಿದ್ರೆ ಆ ನನ್ ಮಗ ಎಲ್ರಿ ಹೊರಗಡೆ ಬರ್ತಿದ್ದ? ಸ್ವಂತ ತಂಗಿನೇ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ ನಿಮ್ಗೆ. ನಿಮ್ ತಂಗಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಸುಮ್ನೆ ಇದ್ದೇವೆ. ಇಲ್ಲ ಅಂದಿದ್ರೆ ಅವಳ ಬಾಯಿನ ಬೇರೆ ರೀತಿನೇ ಮುಚ್ಚಿಸ್ತಿದ್ವಿ. ಸಾಕು ಸಾಕು, ಇದ್ರ ಬಗ್ಗೆ ಮಾತಾಡಿದ್ ಸಾಕು. ಅವನ್ ಹೇಗ್ ಒಳಗ್ ಕಳಿಸ್ಬೇಕು ಅಂತ ನನಗ್ ಗೊತ್ತು. ನೀವಿ ನೋಡಿ. ವಕೀಲ್ರೆ, ಈಗೇನೋ ಹೋಗ್ತಾ ಇದೀವಿ ನಾವು. ಮತ್ತೆ ಮತ್ತೆ ಬರಂಗ್ ಮಾಡ್ಕೋಬೇಡಿ. ನಡೀರೋ. ಇವ್ರ ಯೋಗ್ಯತೆ ಒಂದ್ ಸಣ್ಣ ಕೇಸ್ ಹ್ಯಾಂಡಲ್ ಮಾಡಕ್ಕಾಗಲಿಲ್ಲ. ಶರ್ಮಿಳಾ, ಬಾಯ್ಲಿ. ನನ್ನ ಮರ್ಯಾದೆ ತೆಗಿಬೇಕು ಅಂತ ಹೀಗ್ ಮಾಡ್ತಾ ಇದೀಯಾ? ಅಣ್ಣ, ನಿನ್ ಮರ್ಯಾದೆ ಹೋಗೋಂತ ಕೆಲ್ಸ ನಾನೇನು ಮಾಡಿಲ್ಲ. ಓಹೋ, ಈಗ ಬಂದಿದ್ರಲ್ಲ ನನ್ನ ಕ್ಲೈಂಟ್ಸು, ಅವ್ರೇನ್ ನನಗ್ ಸನ್ಮಾನ ಮಾಡಕ್ ಬಂದಿದ್ರು ಅನ್ಕೊಂಡಿದ್ಯಾ? ಜನ್ಮ ಜಾಲ ಆಡ್ಬಿಟ್ಟು ಹೋದ್ರು. ಇರೋಳೊಬ್ಬ ತಂಗಿನ ಹದ್ ಬಸ್ತಲ್ಲಿ ಇಟ್ಕೊಳಕ್ ಆಗಲ್ವಾ ಅಂತ ಕೇಳಿದ್ರು. ಏನ್ ಹೇಳಿ ಇದಕ್ ನಾನು? ಹದ್ ಬಸ್ತಲ್ಲಿ ಇಟ್ಕೊಳಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ. ನಾನ್ ಏನ್ ಮಾಡ್ತಿದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಆ ಮನೆನ ಹಾಳ್ ಮಾಡಕ್ ಹೊರಟಿದ್ಯಾ, ನಾನ್ ಆ ಮನೆನ ಉದ್ಧಾರ ಮಾಡಕ್ ಹೊರಟಿದ್ದೀನಿ. ಈ ವಿಷಯದಲ್ಲಿ ನನ್ನನ್ ಯಾರು ತಡಿಯಕ್ಕಾಗಲ್ಲ. ಶರ್ಮಿ, ನೀನ್ ನನ್ನ ಪ್ರೀತಿ ತಂಗಿ ಅಲ್ವೇನಮ್ಮ? ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಹೇಳು? ಎಲ್ಲ ನಿನ್ಗೋಸ್ಕರನೇ ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ. ನೀನ್ ತಿಳ್ಕೊಂಡಿರೋ ಹಾಗೆ ಅವನು ಒಳ್ಳೆಯವನಲ್ಲಮ್ಮ. ಅವನ್ ನಿಜವಾದ ಬಣ್ಣ ಏನು ಅಂತ ನಾನ್ ಬಯಲ್ ಮಾಡ್ತೀನಿ. ನೀನ್ ಮತ್ತೆ ಅವನ ವಿಷಯಕ್ಕೆ ತಲೆ ಹಾಕ್ಬೇಡಮ್ಮ. ನೀನೆಂತ ಧನಪಿಶಾಚಿ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ನೋಡು, ಅವನ್ನ ಮತ್ತೆ ಜೈಲಿಗೆ ಕಳಿಸ್ತೀನಿ ಅನ್ನೋ ವಿಷಯನ ನಿನ್ ತಲೆಯಿಂದ ಕಿತ್ತ ಹಾಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶರ್ಮಿ, ಶರ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ ಅಜಯ್? ಏನಿಲ್ಲ. ನೋಡಜ್ಜಯ್, ನಿಮ್ ತಂದೆ ತಾಯಿ ಮಾಡಿದ ಪುಣ್ಯನೋ ಆ ದೇವ್ರ ಆಶೀರ್ವಾದನೋ ನಿಂಗ್ ಮತ್ತೆ ಪುನರ್ಜನ್ಮ ಸಿಕ್ಕಿದೆ ಕಣೋ. ಈಗ ಮುಂದೆ ಏನ್ ಮಾಡ್ಬೇಕಂತಿದ್ಯಾ? ಇನ್ನೂ ಏನು ಯೋಚನೆ ಮಾಡಿಲ್ಲ. ಅನಿತಾ ಹುಷಾರಾಗ್ಲಿ, ಆಮೇಲೆ ಮುಂದೆ ನೋಡೋಣ. ಅನಿತಾ ಹುಷಾರ್ ಆಗೇ ಆಗ್ತಾಳ ಅಜಯ್, ಹಾಗಂತ ನೀನ್ ತಲೆ ಕೆಡ್ಸ್ಕೊಂಡ್ ಕೂತ್ಕೋಬೇಡ. ಒಂದ್ ಕಂಪ್ನಿಲಿ ನಿನ್ ಕೆಲ್ಸದ ಬಗ್ಗೆ ಮಾತಾಡಿದೀನಿ, ಅವ್ರನ್ನ ಹೋಗಿ ಮೀಟ್ ಮಾಡೋಣ ಬಾ. ಬೇಡ, ಇನ್ನೊಂದು ವಾರ ಹೋಗ್ಲಿ, ಆಮೇಲೆ ನೋಡೋಣ. ಓಕೆ, ಅಟ್ಲೀಸ್ಟ್ ಒಳಗ್ ಹೋಗಿ ದೇವ್ರಿಗೆ ಕೈ ಮುಗ್ದು ಯಾವ್ದಾದ್ರು ರೆಸ್ಟೋರೆಂಟ್ ಹೋಗೋಣ ಬಾ. ಬಾ ಜಯ್, ನಡಿ.
ಶಿಷ್ಯ ನೀನ್ ಏನೇ ಹೇಳೋ, ಈ ಎಣ್ಣೆ ಬಿಟ್ಕೊಂಡ್ಮೇಲೆ ಹುಡುಗಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಕಿಕ್ಕಿ ಆತಲ್ಲ ಕಣ. ಸುಮ್ನೆ ಇರಲು, ಅವಳು ನಿನಗ್ ಸಿಕ್ಕದೆ ಇರೋದೇ ವಾಸಿ. ಈ ಟೈಮಲ್ಲಿ ಅವಳೇನಾದ್ರೂ ನಿನ್ ಕೈಗೆ ಸಿಕ್ಬಿಟ್ರೆ ಕರಡಿ ಕೈಗೆ ಹಲ್ಸಿನ ಹಣ್ಣು ಕೊಟ್ಟಂಗಿರುತ್ತೆ. ಈ ಮುತ್ತು ಕೈ ಸಿಕ್ಕ ಹುಡುಗಿ ಹಣ್ಣನ್ನು ಮುದುಕಿ ಆದ್ರೂ ನನ್ನ ಜೊತೆ ಕಳೆದ ದಿನಗಳನ್ನು ಮರೆಯಲ್ವೋ, ಅದೇ ಈ ಮುತ್ತು ಸ್ಪೆಷಾಲಿಟಿ. ಥೂ ನನ್ ಮಕ್ಳ, ಎಲ್ಲಾನು ಗುಡ್ಡೆ ಹಾಕೊಂಡ್ ಶುರು ಮಾಡ್ಕೊಂಡ್ಬಿಟ್ರೆ ಎಷ್ಟೊತ್ಗೆ? ನನ್ ಮಕ್ಳ ಹೀಗೆ ಕುಡ್ದು ಕುಡ್ದು ಸತ್ತ ಬಿಡ್ತಿರಲ್ಲ. ಏಯ್ ಕುಡುಕ್ ನನ್ ಮಗ್ನೆ, ನಿನ್ನ ಬಾಯಲ್ಲಿ ಹಾಕೋ ಈ ಮಾತು. ಅವ್ನು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಅಲ್ಲಿ ಅಜಯ್ ನೋಡ್ರೆ ಜೈಲಿಂದ ಹೊರಗಡೆ ಬಂದಿದ್ದಾನೆ, ಅದ್ರ ಜ್ಞಾನ ಇಲ್ದೇನೆ ಕುಡಿತಾ ಕೂತಿದ್ದೀರಲ್ರೋ. ಏಯ್, ಅವನ್ ಹೊರಗಡೆ ಬರೋದಕ್ಕೂ ನಾವ್ ಎಣ್ಣೆ ಹೊಡಿಯೋದಕ್ಕೂ ಏನೋ ಸಂಬಂಧ? ಏ ಮೆಂಟ್ಲು, ನಾವು ಅವನ್ ತಂಗಿನ ರೇಪ್ ಮಾಡಿದೀವಿ, ಅವನ್ನ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕ್ಸಿದೀವಿ. ಅವನ್ ನಮ್ಮನ್ ಸುಮ್ನೆ ಬಿಡ್ತಾನೇನ್ರೋ? ಹೌದು ಕಣೋ, ನಾವ್ ಯೋಚನೆ ಮಾಡ್ಲಿಲ್ವಲ್ಲ. ಈ ಡ್ರಗ್ಸ್ ತಗೊಂಡು ತಗೊಂಡು ತಲೆ ಕೆಲಸನೇ ಮಾಡ್ತಿಲ್ಲ ಕಣೋ. ನೋಡ್ರೋ, ಅವನ್ ನಮ್ಮ ಮೇಲೆ ಬೀಳೋದಂತೂ ಗ್ಯಾರಂಟಿ. ಅದಕ್ಕಿಂತ ಮುಂಚೆ ನಾವೇ ಅವನ್ಗೊಂದು ಡೀಲ್ ಇಡ್ಬೇಕು. ಅಜಯ್, ಏನಪ್ಪ ಒಬ್ಬನೇ ಏನ್ ಯೋಚನೆ ಮಾಡ್ತಾ ಕೊರಗ್ತಾ ಇದೀಯೋ? ಅಂಥದ್ದೇನೂ ಇಲ್ಲಪ್ಪ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ನೋಡ, ನಡೆದಿರೋ ಘಟನೆನ ಒಬ್ಬನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಹಗುರ ಆಗುತ್ತೆ. ನನ್ನ ಹತ್ರ ಹೇಳ್ಕೊಳ. ಆತರ ಏನು ಇಲ್ಲಪ್ಪ, ಬನ್ನಿ ಹೋಗೋಣ. ಅಜಯ್, ನೀನಂತದ್ದೇನು ಇಲ್ಲ ಅಂತಂದ್ರು ನನಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮಗ ಇಂಥ ನೀಚ್ ಕೆಲಸ ಮಾಡಲ್ಲ ಅಂತನೂ ಗೊತ್ತು. ನೋಡು, ಅನಿತಾ ಸ್ವಲ್ಪ ಹುಷಾರಾಗವರೆಗೂ ತಡಿ. ಆಮೇಲೆ ಬೇಕಾದ್ರೆ ಈ ಊರ್ ಬಿಟ್ಟೆ ಹೊಟ್ಟೋಗೋಣ. ನಮ್ಗೆ ಇವ್ರ ಸವಾಸನೆ ಬೇಡ. ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾವು ಈ ಊರ್ ಬಿಟ್ಟು ಹೋಗ್ಬಾರ್ದು. ಅಂತ ತಪ್ಪು ನಾವೇನ್ ಮಾಡಿದೀವಿ? ಹಾಗೇನಾದ್ರೂ ಮಾಡಿದ್ರೆ ಜನ ಎಲ್ಲ ನಾವೇ ತಪ್ಪು ಮಾಡಿದ್ವು ಅಂತ ತಿಳ್ಕೊತಾರೆ. ನಾವು ಇದೇ ಊರಲ್ಲಿದ್ದು ತಲೆ ಎತ್ತು ಬಾಳ್ಬೇಕಪ್ಪ. ಸರಿಪ್ಪ, ನಿನ್ನೆ ಇಷ್ಟ. ನಡಿ ಹೋಗೋಣ. ಬನ್ನಿ.
ಬನ್ನಿಯಪ್ಪ. ಅಯ್ಯೋ ಅಮ್ಮ, ಅಯ್ಯೋ ಅವ್ವ. ಯಾಕ್ರಿ ಏನಾಯ್ತು? ಅಯ್ಯೋ ಏನು ಅಂತ ಹೇಳಿ, ನಮ್ ಜೀವನದಲ್ಲಿ ಏನ್ ನಿರೀಕ್ಷೆ ಮಾಡಿರ್ಲಿಲ್ವೋ ಅವೆಲ್ಲ ನಡೀತಾ ಇದಾವ್ ಕಣೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹೌದು ಕಣೆ, ಇವಳ ಕತೆ ನೋಡಿದ್ರೆ ಹೀಗಾಯ್ತು. ಏನೋ ತಪ್ಪು ಮಾಡದೆ ಇವನ್ ಜೈಲ್ಗೆ ಹೋದ. ಏನೋ ಆ ಶರ್ಮಳಾ ಇನ್ಸ್ಪೆಕ್ಟರ್ ಸಹಾಯದಿಂದ ಆಚೆ ಬಂದ. ಇವತ್ತು ಇಲ್ಲಿಗೆ ಬರೋವಾಗ ವಿನಾಕಾರಣ ಯಾರೋ ರೌಡಿಗಳು ನಮ್ಮನ್ನು ಮುಗಿಸೋಕ್ ಬಂದಿದ್ರು ಕಣೆ. ಹೌದಾ? ಹೌದು ಕಣೆ. ಅಲ್ಲ, ಇವೆಲ್ಲ ನಮಗೆ ಯಾಕೆ ಆಗ್ತಿವೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಪ್ಪ, ಇದು ಬೆಂಗಳೂರು. ಇಲ್ಲಿ ಕಾರಣ ಇಲ್ಲದೆ ಎಷ್ಟೋ ಗಲಾಟೆಗಳು ನಡೆಯುತ್ತೆ. ಇವತ್ ನಮ್ಮನ್ನ ನೋಡಿಯಕ್ ಬಂದಿದ್ದವರು ನಮ್ಮ ಹತ್ರ ಇದ್ದಿದ್ದ ಹಣ ಕಿತ್ಕೊಳಕ್ ಬಂದಿದ್ ಪುಡಿ ರೌಡಿಗಳಿರ್ಬೋದು. ಇವ್ರಿಗೆಲ್ಲ ಹೆದರ್ಕೊಂಡ್ರೆ ಇವ್ರಲ್ಲಿ ಬಾಳಕ್ಕಾಗತ್ತಾ? ಹಾಗಂತ ಅವ್ರನ್ನ ಎದುರಾಕೊಳಕ್ಕಾಗತ್ತೇನಾ? ನೀವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ಸಮಾಧಾನವಾಗಿರಿ. ನನಗ್ ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡು ಸಾಯಂಕಾಲ ಬಂದು ನಿಮ್ಮನ್ನ ಪಿಕಪ್ ಮಾಡ್ತೀನಿ. ಬೇಡ ಕಣೋ, ಈಗ್ಲೇ ಹೋಗ್ಬೇಡ. ಮತ್ತೆ ಆ ರೌಡಿಗಳು ನಿನ್ ಮೇಲೆ ಗಲಾಟೆ ಮಾಡಿದ್ರೆ? ಹಾಗಂತ ಎಲ್ಲಾ ಕೆಲ್ಸ ಬಿಟ್ಟು ಇಲ್ಲೇ ಇರೋಕ್ಕಾಗತ್ತಾ? ನೀವೇನು ಹೆದರ್ಕೋಬೇಡಿ, ನನಗೇನು ಆಗಲ್ಲ. ಬರ್ಲಾ ಅನಿತಾ? ಡಾಕ್ಟ್ರೆ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ನನ್ನ ಕ್ಲೈಂಟ್ ಕಡೆನೆ ಆಗ್ಬೇಕು. ಸೂಟ್ ಕೇಸ್ ನಾಳೆ ಬೆಳಗ್ಗೆ ನಿಮಗ್ ತಲುಪುತ್ತೆ. ಹಾ ಆಯ್ತು ಸರ್. ಓಕೆ. ಆ ಇನ್ಸ್ಪೆಕ್ಟ್ರು ಹೊರಗ್ ತಂದ ಅಂತ ತುಂಬಾ ಎಗರಾಡ್ತಿದ್ಯಲ್ಲ, ಮತ್ತೆ ನಿನ್ನನ್ನ ಅದೇ ಜಾಗಕ್ಕೆ ವಾಪಸ್ ಕಳ್ಸ್ಕೊಡೋ ದಿನ ದೂರ ಇಲ್ಲ ಬ್ರದರ್. ಇನ್ನೊಂದು ಸಾರಿ ನನ್ನ ತಂಗಿ ಜೊತೆಯಲ್ಲಿ ಏನಾದ್ರೂ ಓಡಾಡಿದ್ದು ನೋಡಿದ್ರೆ ಎಕ್ಸ್ಟ್ರಾ 5 ವರ್ಷ ಜೈಲಲ್ಲಿ ಕೊಳಿಬೇಕಾಗುತ್ತೆ ಬ್ರದರ್. ಈ ನನ್ನ ಮಗನ ಮಾತು ಕೇಳಿ ನಮ್ಮಳ್ಳ ನಾವೇ ತೋಡ್ಕೊಂಡಂಗ ಆಯ್ತು. ಆ ನನ್ ಮಗ ಈ ರೀತಿ ಸವಾಲಾಗ್ತಾನೆ ಅಂತ ಯಾರ್ ತಾನೇ ಗೊತ್ತಿತ್ತು? ಒಟ್ನಲ್ಲೇ ಸುಮ್ನೆ ಇದ್ದವನ್ ಕೆಣಕ್ದಂಗ ಆಯ್ತು. ನಾವಿನ್ಮೇಲೆ ಹುಷಾರಾಗಿರ್ಬೇಕಪ್ಪ. ಮುಚ್ಚಲ, ಆ ನನ್ ಮಗ ನಮ್ಗೇನ್ ಮಾಡ್ತಾನೆ? ನಮಗೇನು ಮಾಡೋದಲ್ಲಪ್ಪ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಸರಿನಪ್ಪ, ಇವಾಗ ನಂಗೆ ಟೈಮ್ ಆಯ್ತು, ನಾನು ರೂಮ್ಗೆ ಹೋಗ್ಬೇಕು. ನಾನಿನ್ ಬರ್ತೀನಿ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ರಿಸ್ಕ್ ಇಲ್ದೆ ನಿನ್ನ ಹೇಗ್ ಮುಗಿಸೋದು ಅಂತ ನೆನ್ನೆಯಿಂದ ಯೋಚನೆ ಮಾಡ್ತಾನೇ ಇದ್ದೆ. ಆದ್ರೆ ಇವತ್ತು ಸಾಯಂಕಾಲ ಐಡಿಯಾ ಹೊಡೀತು. ಹೇಯ್, ನೀನನ್ನ ಏನು ಮಾಡಕ್ಕಾಗಲ್ಲ. ಮರ್ಯಾದೆ ಇಲ್ಲಿ ಹೋಗ್ತೀಯಲ್ವಾ? ಹೋಗ್ತೀನಿ, ಆದ್ರೆ ನೀ ಸಾಯದ್ನ ಕಣ್ ತುಂಬಾ ನೋಡಿ ಹೋಗ್ತೀನಿ. ನಾನೇನು ಮಾಡ್ಬೇಡ, ಹೊರಟೋಗು. ನಾನೇನು ಮಾಡ್ಬೇಡ.
ಏನ್ ಮಾಡ್ಬೇಕೋ ಅದನ್ನ ಆಲ್ರೆಡಿ ನಾನ್ ಮಾಡಾಗಿದೆ. ನೀನ್ ಬರೋಕ್ಕೂ ಮುಂಚೆ ನೀನ್ ತಗೊಳ್ತಾ ಇದ್ದ ಡ್ರಗ್ ನ ಖಾಲಿ ಮಾಡಿ ಅದ್ರ 10 ಟೈಮ್ಸ್ ಸ್ಟ್ರಾಂಗ್ ಡ್ರಗ್ ನ ಅದ್ರಲ್ಲಿ ತುಂಬಿಸಿಟ್ಟೆ. ಪಾಪ ನೀನ್ ಅದನ್ನ ರೆಗ್ಯುಲರ್ ಆಗಿ ತಗೊಳ್ಳೋ ಡ್ರಗ್ ಅನ್ಕೊಂಡು ವಿಷಯ ಚುಚ್ಕೊಂಡ್ಬಿಟ್ಟೆ. ಈಗ ನೀನ್ ಸಾಯೋಕ್ಕೆ ಕೇವಲ 1 ನಿಮಿಷ ಬಾಕಿ ಇದೆ. ಬಂದ್ರ ಇವನೇನೋ ಇವತ್ತು ಇಷ್ಟೊತ್ತಾದ್ರೂ ಬರ್ಲಾ ಇಲ್ವಲ್ಲೋ? ಏನ್ ಮಾಡ್ತಿದ್ದಾನೋ ಗೊತ್ತಿಲ್ವಲ್ಲ. ಏನೋ ಹಿಂಗ್ ಮಲ್ಕೊಂಡಿದಲ್ಲ. ಶಿಶಾ ಇಲ್ ನೋಡ್ರು, ಈ ನನ್ ಮಗನಿಗೆ ರಾತ್ರಿ ಕುಡಿದಿರೋದು ಇನ್ನ ಇಳಿದಿಲ್ಲ ಅನ್ಸುತ್ತೆ. ಹೆಂಗ್ ಬಿದ್ದಿದ್ದ ನೋಡ್ರು. ಹೊಸ್ದೇನ ಬಿಡಲ್ಲ. ರಾಜಾ ರಾಜಾ ಲೋ ಹೇಳಲ್ಲೋ, ಇಲ್ಲಾಂದ್ರೆ ನಾವು ಹೊರಟೋಗ್ತೀವಿ ನೋಡಿ. ಇವಾಗ ಸತ್ತೋಗಿನ ಕಂಡ್ರಲ್ಲ. ಏನೋ ಮಾಡೋದು? ನೀವೆಲ್ಲ ಇವನಿಗೆ ಏನಾಗ್ಬೇಕು? ಕ್ಲೋಸ್ ಫ್ರೆಂಡ್ಸ್ ಸರ್. ನಿನ್ನೆ ಇವನು ನಿಮ್ ಜೊತೆ ಇರ್ಲಿಲ್ವಾ? ಇದ್ದ ಸರ್, ಇದ್ದ. ಓಹೋ, ಎಷ್ಟೊತ್ತವರೆಗೂ ಇದ್ದ? ರಾತ್ರಿ 9:30ವರೆಗಿದ್ದ ಸರ್. ಐ ಸಿ. ಅಂದ್ರೆ ನೀವೆಲ್ಲ ಒಟ್ಟಿಗೆ ಇದ್ರಿ? ಹೌದು ಸರ್. ಈಗ ನಾನು ಇನ್ಸ್ಪೆಕ್ಷನ್ ಮಾಡ್ಬೇಕು, ನೀವೆಲ್ಲ ಸ್ವಲ್ಪ ಹೊತ್ತು ಆಚೆ ಇರ್ರಿ. ಸರಿ ಸರ್. ಸರಿ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಅಯ್ಯ, ಆ ಜ್ಯೂಸ್ ಸೆಂಟ್ರಿಂದ ಒಂದ್ ಲೋಟ ಜ್ಯೂಸ್ ತಂದಿದ್ರೆ ಆಗಿತ್ತಪ್ಪ. ಅದ್ ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದೀಯಾ? ನನ್ ಪ್ರೀತಿಯ ತಂಗಿಗೆ ನಾನೇ ನನ್ ಕೈಯಾರೆ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಡೋಣ ಅಂದ್ರೆ ಅದು ನಿಮಗ್ ಪರದಾಟ ಅಂತ ಅನ್ಸ್ತಾ ಇದೆ. ಅಯ್ಯ ಪೈಲ್ವಾನ್, ಒಂದ್ ಲೋಟ ಜ್ಯೂಸ್ ಮಾಡಕ್ಕೆ ಅರ್ಧ ಗಂಟೆಯಿಂದ ಸರ್ಕಸ್ ಮಾಡ್ತಾ ಇದೀಯಾ. ಅದ್ ರೆಡಿ ಆಗೋಟತ್ತಿಗೆ ಇವಳು ಬೇಡ ಅನ್ಬಿಡ್ತಾಳ ಏನಪ್ಪ? ಜ್ಯೂಸ್ ರೆಡಿ. ಹಾಯ್ ಅಜಯ್. ಹಾಯ್ ಅನ್ನಿ. ಹಾಯ್ ಅಂಕಲ್. ಬಾಮ್ಮ ಶರ್ಮಿಳಾ. ಏನಿವತ್ತು ನಮ್ ಶರ್ಮಿಳಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅನ್ಕೊಂಡೆ, ಸದ್ಯ ಬಂದಿಯಲ್ಲ. ಬರ್ದೇ ಇರಕ್ಕಾಗತ್ತಾ ಆಂಟಿ? ನೀವೆಲ್ಲ ಹಾಸ್ಪಿಟಲ್ ಇರ್ಬೇಕಾರೆ ನಾನ್ ಮಾತ್ರ ಜಾಲಿಯಾಗಿರಕ್ಕಾಗತ್ತಾ? ನಾನು ನಿಮ್ ಫ್ಯಾಮಿಲಿ ಮೆಂಬರ್ ತಾನೇ ಅಂಕಲ್. ಹೌದಮ್ಮ, ನೀನ್ ಆಗಿರೋದಕ್ಕೇನೆ ನಾವೆಲ್ಲ ರಿಲ್ಯಾಕ್ಸ್ಡ್ ಆಗಿ ರಿಲೀವ್ಡ್ ಆಗಿ ನೆಮ್ಮದಿಯಾಗಿರೋದು. ನೀವ್ ನನ್ನ ಸುಮ್ನೆ ಹೋಗ್ಲುತ್ತಾ ಇದ್ದೀರಾ. ಅಜಯ್ ಏನು ತಪ್ಪು ಮಾಡಿರ್ಲಿಲ್ಲ, ಬಿಡ್ಗಡೆ ಆದ. ಇದ್ರಲ್ಲಿ ನಂದೇನಿದೆ? ಏನಮ್ಮ ಹಾಗೆ ಹೇಳ್ತಿದ್ಯಾ ನೀನು? ಅಂಕಲ್, ತಿಂಡಿ ಆಯ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಆಯ್ತಮ್ಮ. ಅಜಯ್, ಡಾಕ್ಟರ್ ಏನ್ ಹೇಳಿದ್ರು? ರಿಕವರ್ ಆಗ್ತಾ ಇದ್ದಾಳೆ, ಇನ್ 2-3 ಡೇಸ್ ಅಲ್ಲಿ ಕರ್ಕೊಂಡು ಹೋಗ್ಬೋದು ಅಂದ್ರು. ಅಂಕಲ್, ಇನ್ನೊಂದ್ ವಿಷಯ ಗೊತ್ತಾ? ನೋಡಮ್ಮ, ಬೆಳಿಗ್ಗೆ ತಿಂಡಿ ಆಯ್ತು, ಮಧ್ಯಾಹ್ನ ಊಟ ಆಗುತ್ತೆ. ಇವೆರಡು ಬಿಟ್ಟು ಬೇರೆ ಏನಾದ್ರು ವಿಷಯ ಇದೆಯಾ? ಅದೇ ಹೇಳ್ತಾ ಇರೋದು. ಇಲ್ಲಿಗ್ ಬರಕ್ ಮುಂಚೆ ಟಿವಿಲಿ ಸಾವಿನ ಬಗ್ಗೆ ಒಂದ್ ರಿಪೋರ್ಟ್ ನೋಡ್ದೆ. ಸೋ ಸ್ಯಾಡ್. ಸಾವ? ಯಾರ್ದಮ್ಮ? ಯಾರೋ ಕೋಟ್ಯಾಧೀಶ್ವರನ್ ಮಗ ಅಂತೆ. ಒಬ್ನೇ ಮಗ, ಡ್ರಗ್ ಅಡಿಕ್ಟ್ ಆಗಿದ್ನಂತೆ. ಅಯ್ಯ, ಒನ್ ಮೋರ್ ಡ್ರಗ್ ಅಡಿಕ್ಟ್ ಕೇಸ್. ಅವ್ರ ಅಪ್ಪನ್ ಸಾಮ್ರಾಜ್ಯ ಅಳಕ್ಕೆ ಇವಾಗ ಯಾರೂ ಇಲ್ಲ. ಅಯ್ಯೋ ಪಾಪ. ಏನೇ ಪಾಪ? ಈ ದುಡ್ಡಿರೋರ್ ಮಕ್ಳ ಹಣೆ ಬರನೇ ಇಷ್ಟು. ನೆಟ್ಗೆ ಓದಲ್ಲ, ಮಾಡಬಾರದ್ ಮಾಡ್ತಾರೆ, ಆಗ್ಬಾರದಾಗುತ್ತೆ.
ಬೇಗ ಬನ್ರ. ಇನ್ಸ್ಪೆಕ್ಟರ್ ಅಶೋಕ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮೊದ್ಲು ಮರ್ಯಾದೆ. ಸಾರಿ. ಕೂತ್ಕೊಳ್ಳಿ. ಏನ್ ವಿಷಯ? ನನ್ನ ಕ್ಲೈಂಟ್ ಕಡೆ ಹುಡುಗ ನಿನ್ನೆ ಒಬ್ಬ ಕೊಲೆ ಆಗಿದ್ದಾನೆ. ಅದರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ನೀವೇ. ಬಟ್ ನನ್ನ ಲಿಮಿಟ್ಸ್ ಅಲ್ಲಿ ನಿನ್ನೆ ಯಾವ ಕೊಲೆನೂ ಆಗಿಲ್ವಲ್ಲ ಸರ್. ಡ್ರಗ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ರಲ್ಲ ಅದು. ಓ, ಅವನು ಡ್ರಗ್ ಅಡಿಕ್ಟ್, ಓವರ್ ಡೋಸ್ ತಗೊಂಡು ಸತ್ತಿದ್ದಾನೆ. ಸರ್, ಅವನು ಡ್ರಗ್ ಅಡಿಕ್ಟೇ ಆಗಿರ್ಬೋದು ಸರ್, ಆದ್ರೆ ಯಾವತ್ತೂ ಅವನು ಓವರ್ ಡೋಸ್ ತಗೊಂಡಿಲ್ಲ ಸರ್. ನಿಮ್ಗೆ ಹೇಗ್ ಗೊತ್ತು? ನಮ್ ಹುಡುಗರು ಹೇಳಿದ್ರು ಸರ್. ಹಾಗಾದ್ರೆ ನಿಮ್ ಹುಡುಗರಿಗೆ ಡ್ರಗ್ಸ್ ತಗೊಳ್ಳೋ ಅಭ್ಯಾಸ ಇದೆಯಾ? ಇಲ್ಲ ಸರ್. ಮತ್ತೆ ಓವರ್ ಡೋಸೇಜ್ ತಗೊಂಡಿಲ್ಲ ಅಂತ ಹೇಗೆ ಹೇಳ್ತೀರಾ? ಆ ಹುಡುಗನ ಸಾವಿನ ಹಿಂದೆ ಈ ನಿಮ್ಮ ಹುಡುಗರ ಕೈವಾಡ ಇದೆ ಅಂತ ನನ್ಗೆ ಅನುಮಾನ. ಇನ್ಸ್ಪೆಕ್ಟರ್, ನಾವು ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಕಂಪ್ಲೇಂಟ್ ತಗೊಳ್ಳಿ ಅಷ್ಟೇ. ನಮ್ಮ ಹುಡುಗರಿಗೆ ಪ್ರಾಣ ಬೆದರಿಕೆ ಇದೆ, ಅವರಿಗೆ ರಕ್ಷಣೆ ಕೊಡಿ. ಕೂಲ್ ಕೂಲ್ ಮಿಸ್ಟರ್ ಲಾಯರ್ ಚಂದ್ರಶೇಖರ್, ಈ ನಿಮ್ಮ ಹುಡುಗರಿಂದ ಏನಾದ್ರು ಕ್ಲೂ ಸಿಗುತ್ತಾ ನೋಡೋಣ. ಅವರಿಗೆ ಗಾಬರಿ ಆಗಿದೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಲೋ ಸರ್, ನಾನು ಡಾಕ್ಟರ್ ಶರತ್ ಮಾತಾಡ್ತಿರೋದು. ಈ ಹುಡುಗ ಓವರ್ ಡೋಸ್ ಡ್ರಗ್ ಇಂದ ಸತ್ತಿರೋದು. ಓಕೆ ಡಾಕ್ಟರ್, ನಾನು ಆ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ರಿಪೋರ್ಟ್ ಹೀಗೆ ಇರುತ್ತೆ ಅಂತ ಗೆಸ್ ಮಾಡಿ ಆ ಹುಡುಗ ಓವರ್ ಡೋಸ್ ತಗೊಳ್ಳಲ್ಲ ಅಂದ್ರಿ ಅಲ್ಲ? ಆ ವಿಷಯ ಬಿಡಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ತಗೊಳ್ಳಿ. ಈಗ ಮೊದ್ಲು ನಮ್ಮ ಹುಡುಗರಿಗೆ ರಕ್ಷಣೆ ಕೊಡೋದ್ ನೋಡಿ. ಆಯ್ತು, ನನ್ನ ಮೇಲಧಿಕಾರಿಗಳಿಗೆ ತಿಳಿಸಿ ನಿಮ್ಗೆ ಉತ್ತರ ಕೊಡ್ತೀನಿ. ತಾವಿನ್ನು ಹೊರಡಬಹುದು. ಥ್ಯಾಂಕ್ ಯು. ಓವರ್ ಡೋಸ್ ತಗೊಂಡಿಲ್ಲ ಅಂತ ನಮ್ ಹುಡುಗರು ಹೇಳಿದ್ರು ಅಂತಿರಲ್ಲ, ಹಿಡಿದು ಒಳಗ್ ಕೂರ್ಸ್ಕೊಂಡ್ರೆ ಏನ್ರಿ ಮಾಡ್ತೀರಾ? ನನ್ ಕರ್ಮ. ಹಾಯ್ ಡಾರ್ಲಿಂಗ್, ಏನ್ ಆವಾಗ್ಲೇ ಮಿಸ್ ಕಾಲ್ ಕೊಟ್ಟಿದ್ದೆ? ನೀನ್ ಫ್ರೀ ಇದ್ರೆ ಇವತ್ ರಾತ್ರಿ ನಿನ್ ಜೊತೆ ಕಳಿಯೋಣ ಅಂತ. ಇಲ್ಲ ಡಾರ್ಲಿಂಗ್, ತುಂಬಾ ಸುಸ್ತಾಗಿದೆ, ಆದ್ರೆ ನಾಳೆ ಮಧ್ಯಾಹ್ನ ನೋಡೋಣ. ಬಾಯ್ ಡಾರ್ಲಿಂಗ್. ಓಕೆ. ಹಾಯ್ ಫ್ರೆಂಡ್. ಯಾಕೆ ಭಯ ಆಗ್ತಾ ಇದೆಯಾ? ನಾನೇನ್ ನೀನ್ ತಿನ್ಬಿಡ್ತೀನ? ನೋ 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 ನೋ, ನಾನ್ ನಿಂಗ್ ಹೊಡಿಯಲ್ಲ, ಬಡಿಯಲ್ಲ, ನಿನ್ ಮೈ ನೋವು ಮುಟ್ಟಲ್ಲ. ನೀನ್ ಹೇಗ್ ಬಂದಿ ಇಲ್ಲಿಗೆ? ಹೇಗ್ ಬಂದಿ ಇಲ್ಲಿಗೆ? ಅದ್ರ ಅಗತ್ಯ ಇದೆಯಾ? ಇಲ್ಲ ಅನ್ಕೋತೀನಿ. ಬೇಕಾದ್ರೆ ಯಾಕೆ ಬಂದೆ ಅಂತ ಕೇಳೋ, ಹೇಳ್ತೀನಿ. ನೀನು ಮರ್ಯಾದೆಗೆ ಹೋಗ್ಲಿಲ್ಲ ಅಂದ್ರೆ ಈಗ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ನೋಡು. ಹೌದಾ? ಜಾಸ್ತಿ ಚಾಲಾಕಿತನ ತೋರಿಸಿದ್ರೆ ನಿನ್ ಕುದ್ಕೆ ಕುಯ್ದಾಕ್ಬಿಡ್ತೀನಿ. ನಾನ್ ಹೇಳ್ದಾಗ ಕೇಳಿದ್ರೆ ಕುಯ್ಸ್ಕೊಳ್ಳೋದ್ ತಪ್ಪುತ್ತೆ. ನೀನ್ ಹೇಳ್ದಾಗೆ ಕೇಳ್ತೀನಿ. ಬೇಡ ಬೇಡ. ನಾನ್ ಇಲ್ಲಿಗೆ ಬಂದಿರೋದು ನಿನ್ನನ್ ಸಾಯ್ಸಕ್ಕೇನೆ. ಅದಕ್ ಮುಂಚೆ ನಿಂಗೊಂದ್ ಚಾನ್ಸ್ ಕೊಟ್ಟು ನೋಡೋಣ ಅಂತ. ನಾನೇನ್ ಮಾಡ್ಬೇಕು ಹೇಳು? ಈ ಬಾಟಲ್ ನಲ್ಲಿ ವಿಷ ಇದೆ, ಇದನ್ ನೀನ್ ಕುಡಿಬೇಕು. ಬದುಕೋಕ್ ನಿಂಗೆ 3 ಗಂಟೆ ಟೈಮ್ ಇರುತ್ತೆ. ಅಷ್ಟ್ರಲ್ಲಿ ನೀನು ಏನಾದ್ರೂ ಮಾಡಿ ಬದುಕೋಬಹುದು. ಆಗಲ್ಲ ಅಂದ್ರೆ ಈ ನೈಫ್ ನಿನ್ ಕುದ್ಕೆಲ್ಲಿ ಇರುತ್ತೆ. ಹಾ, ಕುಡಿ. ಐ ಆಮ್ ಸಾರಿ ಫ್ರೆಂಡ್, ನಾನ್ ನಿಂಗೆ ಸುಳ್ಳು ಹೇಳ್ದೆ. ನೀನ್ ಈಗ ಕುಡ್ದಿದ್ದು ಕಾಳಿಂಗ್ ಸರ್ಪದ ವಿಷ. ನಿನಗೀಗ ಬದುಕಕ್ ಉಳ್ದಿರೋ ಟೈಮು ಕೇವಲ 5 ನಿಮಿಷ, 3 ಗಂಟೆ ಅಲ್ಲ.
ನೋಡಿ ಸರ್, ಎಲ್ಲ ಆಂಗಲ್ಸ್ ಕವರ್ ಮಾಡಿ ಸ್ಟಿಲ್ಸ್ ತೆಗಿರಿ. ಬನ್ನಿ ಇಲ್ಲಿ, ಆ ಕಾರ್ನರ್ ಇಂದ ತಗೊಳ್ಳಿ. ಬನ್ರಿ ಇಲ್ಲಿ ಸರ್. ನೋಡಿ ಸರ್, ಇದನ್ನ ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ಮಧ್ಯಾಹ್ನದೊಳಗೆ ರಿಪೋರ್ಟ್ ಕೊಡ್ತೀನಿ. ಹೋಗಿ. ಮಲ್ಲೇಶ್, ಈ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕಳಿಸ್ಕೊಡಿ. ಓಕೆ? ಆಯ್ತು ಸರ್. ನೀವೇನ್ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಇನ್ಸ್ಪೆಕ್ಟರ್, ನನ್ನ ಕ್ಲೈಂಟ್ಗಳಿಗೆ ನೀವು ರಕ್ಷಣೆ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಾಗಿದೆ ಇವಾಗ? ನನ್ನ ಕ್ಲೈಂಟ್ ಕೊಲೆ ಆಗಿದೆ ಇನ್ಸ್ಪೆಕ್ಟರ್, ಕೊಲೆ ಆಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಆ ಸಾವನ್ನ ನೀವು ಕೊಲೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಸ್ಪಾಟ್ ಅಲ್ಲಿ ವಿಷದ ಬಾಟ್ಲು ಸಿಕ್ಕಿದೆ. ಇನ್ಸ್ಪೆಕ್ಟರ್, ನನ್ನ ಕ್ಲೈಂಟ್ ಒಬ್ಬ ಶ್ರೀಮಂತರ ಮಗ, ಅವನು ವಿಷ ಕುಡ್ಸಾಯ ಅಂತದ್ ಏನಿದೆ? ಶ್ರೀಮಂತರ ಮಕ್ಕಳು ವಿಷ ಕುಡ್ ಸಾಯಬಾರ್ದು ಅಂತ ರೂಲ್ಸ್ ಇದೆಯಾ? ಅಂದ್ರೆ ವಿಷ ಕುಡ್ದೆ ಸತ್ತಿದ್ದಾನೆ ಅಂತೀರಾ? ಒಂದು ಪಾಸಿಬಿಲಿಟಿ ಅಷ್ಟೇ. ನಾನ್ ಹೇಳ್ತಾ ಇದ್ದೀನಿ, ರಾಜನ್ನ ಮತ್ತೆ ಇವನ್ನ ಕೊಂದಿರೋನು ಅಜಯ್ ಅಂತ. ಮತ್ತೆ ಈ ಅಜಯ್ ಸಪೋರ್ಟ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನೀವೇ. ಮಿಸ್ಟರ್ ಚಂದ್ರಶೇಖರ್, ಈ ಅಶೋಕ್ ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾನೆ ಹೊರತು ಅದಕ್ಕೆ ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ನೀವು ಹೇಳ್ದಾಗೆ ಆ ಅಜಯ್ ಈ ಕೊಲೆಗಳನ್ನೆಲ್ಲ ಮಾಡಿದ್ರೆ ಅವನನ್ನ ನೇಣಿಗೇರಿಸುವ ಮೊದಲನೇ ವ್ಯಕ್ತಿ ನಾನೇ. ನೌ ಯು ಕ್ಯಾನ್ ಗೆಟ್ ಲಾಸ್ಟ್. ಆ ಅಜಯ್ ಮೇಲೆ ಒಂದು ಕಣ್ಣು ಇಡಬೇಕು. ಒಬ್ಳೆ ತಂಗಿ ಅಂತ ಪ್ರೀತಿಯಿಂದ ಸಾಕಿದ್ರೆ ನನ್ನ ಮೇಲೆ ಕತ್ತಿ ಮಸಿತಾ ಇದೀಯಾ? ನಾನೇನೇ ದ್ರೋಹ ಮಾಡಿದೀನಿ ಅಂತದ್ ನಿನಗೆ? ನೀನ್ ಕೇಳಿದ್ದನ್ನೆಲ್ಲ ಕೊಡಿಸ್ಲಿಲ್ವಾ? ಪ್ರೀತಿಯಿಂದ ಸಾಕ್ಲಿಲ್ವಾ? ನಿನಗೋಸ್ಕರ ಮುಂದಿನ ಜೀವನಕ್ಕೆ ಅಂತ ದುಡ್ದು ಗುಡ್ಡೆ ಹಾಕಿಲ್ವಾ? ಯಾರಿಗ್ ಬೇಕು ನಿನ್ ಪಾಪದ ಹಣ? ಮನೆ ಹಾಳು ಕೆಲ್ಸನೆಲ್ಲ ಮಾಡ್ಬಿಟ್ಟು ಅದು ನನಗೋಸ್ಕರ ಮಾಡ್ದೆ ಅಂತ ಹೇಳ್ಬೇಡ. ಇವತ್ತು ನನ್ ಮೇಲೆ ಕೈ ಮಾಡ್ದೆ ಅಲ್ಲ? ಅಪ್ಪ ಅಮ್ಮ ಏನಾದ್ರು ಬದುಕಿದಿದ್ರೆ ನಿನ್ನ ಕೊಂದ್ ಹಾಕಿರೋರು. ಆಮೇಲೆ ಇಂಥ ಮಗನಿಗೆ ಜನ್ಮ ಕೊಟ್ವಲ್ಲ ಅಂತ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ರು. ನಾನೊಬ್ಬ ಕ್ರಿಮಿನಲ್ ಲಾಯರ್. ನನ್ನ ಹತ್ರ ಬರೋ ಕ್ಲೈಂಟ್ಸ್ ನ ಗೆಲ್ಸೋದಷ್ಟೇ ನನ್ನ ಕೆಲ್ಸ. ಆದ್ರೆ ನೀನು ನನ್ನ ಪ್ರೊಫೆಷನ್ಗೆ ಅಡ್ಡ ಬರ್ತಾ ಇದೀಯಾ? ನಿನ್ನಿಂದಾಗಿ ಸೋಲು ಅನ್ನೋ ಪದನೇ ಗೊತ್ತಿಲ್ದಿದ್ ನನಗೆ ಸೋಲಿನ ರುಚಿ ತೋರಿಸ್ತಾ ಇದೀಯಾ? ನಿನ್ನೀಗೆ ಬಿಟ್ರೆ ನನ್ನನ್ನೇ ಸರ್ವನಾಶ ಮಾಡ್ಬಿಡ್ತೀಯ. ನಿನ್ನ ನಾನೇನ್ ಸರ್ವನಾಶ ಮಾಡ್ಬೇಕಾಗಿಲ್ಲ. ನೀನ್ ಮಾಡ್ತಿರೋ ಅನ್ಯಾಯಗಳಿಂದ ನೀನೇ ಸರ್ವನಾಶ ಆಗೋಗ್ತೀಯ. ಓಹೋ, ನಾನು ಮಾತ್ರ ಕೆಟ್ಟವನು, ಆ ಅಜಯ್ ತುಂಬಾ ಒಳ್ಳೆಯವನಾ? ಆಯ್ತು, ಒಪ್ಕೊಂಡೆ. ನೀನು ಅಶೋಕ್ ಸೇರ್ಕೊಂಡು ಆ ನಿರಪರಾಧಿ ಅಜಯ್ನ ಜೈಲಿಂದ ಬಿಡಿಸಿದ್ರಿ. ಆಮೇಲೆ ಏನಾಗ್ತಿದೆ? ಒಂದಲ್ಲ 2 ಕೊಲೆ ಆಯ್ತು. ಯಾರ್ದು? ನನ್ನ ಕ್ಲೈಂಟ್ಸ್ದು. ಯಾರ್ ಮಾಡಿದ್ದು? ಆ ದೇವ್ರೇ ಕೆಳಗಿಳ್ದು ಬಂದು ಅವ್ರಿಗೆ ಶಿಕ್ಷೆ ಕೊಟ್ಬಿಟ್ನಾ? ಈ ಕೊಲೆಗಳನ್ನ ಮಾಡಿರೋನು ಆ ಅಜಯ್. ನೀನ್ ಅವನ್ನ ತುಂಬಾ ಒಳ್ಳೆಯರು ಅನ್ಕೊಂಡು ಒಡ ಹುಟ್ಟಿದ ಅಣ್ಣನ್ನೇ ವಿಲನ್ ತರ ನೋಡ್ತಾ ಇದೀಯಾ? ನನಗಿಂತ ತಿರುಬೋಕಿನೇ ಹೆಚ್ಚಾಗೋದ ನಿನ್ಗೆ? ಅವನ್ ಹೆಚ್ಚಾಗಕ್ಕೆ ಅವನೇ ನನ್ ಲವರ್ ಅಲ್ಲ. ಅವನ್ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ 1000 ಕಾರಣಗಳಿವೆ. ಆದ್ರೆ ನೀನ್ ಒಳ್ಳೆಯವನು ಅನ್ನೋದಕ್ಕೆ ನನಗ್ ಒಂದೇ ಒಂದ್ ಸಣ್ಣ ಕಾರಣನೂ ಸಿಗ್ತಾ ಇಲ್ಲ. ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಿನ್ನ ಅಪರಾಧಿ ಅಂತ ಜೈಲಿಗೆ ಕಳ್ಸಿದ್ರಲ್ಲ, ಆ ಹುಡುಗರಲ್ಲಿ ಆಲ್ರೆಡಿ 2 ವಿಚಿತ್ರವಾಗಿ ಸತ್ತೋದ್ರು. ಆ ದೇವ್ರು ಅವ್ರು ಮಾಡಿದ ತಪ್ಪಿಗೆ ಒಳ್ಳೆ ಶಿಕ್ಷೆನೆ ಕೊಟ್ಬಿಟ್ಟ ಅಲ್ಲ? ಯಾಕೇನು ಮಾತಾಡ್ತಿಲ್ಲ? ಏನ್ ಮಾತಾಡ್ಲಿ? ಎಲ್ಲ ನೀನೇ ಹೇಳ್ಬಿಟ್ಟಿಯಲ್ಲ. ಆ ದೇವ್ರ ಶಿಕ್ಷೆ ಕೊಟ್ಟ ಅಂತ ನೀನ್ ಹೇಳ್ಬೋದು, ನಾನು ಹೇಳ್ಬೋದು. ಆದ್ರೆ ಆ ಕೊಲೆಗಳನ್ನ ಮಾಡಿರೋದ್ ನೀನೇ ಅಂತ ನಮ್ಮಣ್ಣ ಹೇಳ್ತಾ ಇದ್ದಾನೆ. ನಿಮ್ಮಣ್ಣ ಆ ಮನೆ ಹಾಳ್ರ ಪರವಾಗಿ ವಾದ ಮಾಡ್ತಿರೋ ಲಾಯರ್ ಅಲ್ವಾ? ಆದ್ರೂ ನಮ್ಮಣ್ಣ ಹೇಳ್ತಿರೋ ವಿಷಯದಲ್ಲಿ ಸತ್ಯ ಹಾಕಿರ್ಬಾರ್ದು ಅಂತ ನಿನಗ್ ಅನ್ಯಾಯ ಮಾಡ್ದವ್ರನ್ನ ನೀನೇ ಸಾಯಿಸ್ತಾ ಇರ್ಬೋದಲ್ವಾ? ಶರ್ಮಿ, ನನ್ ಬಗ್ಗೆ ಯಾರು ಏನು ಅನ್ಕೋತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ. ನಿಮ್ಮ ಅಣ್ಣನ್ ತರ ನಿನ್ಗೂ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನಿಷ್ಟ. ಹಾಗಲ್ಲ ಅಜಯ್, ನೀನ್ ಜೈಲಿಂದ ರಿಲೀಸ್ ಆಗಿ ಆಚೆ ಬಂದ್ಮೇಲೆ ನಿನ್ ತಂಗಿ ಮೇಲೆ ಅತ್ಯಾಚಾರ ಮಾಡಿದವ್ರೆಲ್ಲ ಸಾಯ್ತಾ ಇದಾರೆ.
ಯಾರ್ಗೆ ಆಗ್ಲಿ ಅನುಮಾನ ಬಂದೇ ಬರುತ್ತಲ್ವಾ? ಅಂದ್ರೆ ನನಗ್ ಅನುಮಾನ ಇದೆ ಅಂತಲ್ಲ, ನಮ್ಮ ಅಣ್ಣನಂತವ್ರಿಗೆ ಹಾಗೆ ಅನ್ಸದಲ್ವಾ? ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡು, ನೀನಂತವ್ನಲ್ಲ ಅಂತ ನನಗ್ ನಿನ್ಮೇಲ್ ವಿಶ್ವಾಸ ಇದೆ. ಸರಿ, ನಾನ್ ನಿಂಗೊಂದ್ ಕಂಪ್ನಿಲ್ ಕೆಲ್ಸದ ಬಗ್ಗೆ ಹೇಳಿದ್ನಲ್ಲ, ಆ ಮ್ಯಾನೇಜರ್ ಮತ್ತೆ ಕಾಲ್ ಮಾಡಿದ್ರು. ನಿನ್ನ ಯಾವಾಗ ಕೆಲ್ಸ ಕಳಿಸ್ತೀಯ ಅಂತ. ಏನ್ ಹೇಳಿ? ಶರ್ಮಿ, ಸದ್ಯಕ್ಕೆ ನನ್ನ ಮನಸ್ಥಿತಿ ಸರಿಯಿಲ್ಲ. ನನ್ನ ತಂಗಿ ಆಗಿರೋ ಆಘಾತದಿಂದ ನಾನಿನ್ನೂ ಹೊರಗೆ ಬಂದಿಲ್ಲ. ನನ್ನ ಮನ್ಸು ತಿಳಿ ಆದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಸರಿ, ನಡಿ ಹೋಗೋಣ. ಚಳಿ ಚಳಿ ತಾಳಿನು ಈ ಚಳಿಯ ಗೆಳತಿಯ ಬಾರಿಯ ನೀ ಸನಿಹ ಒಲವಿನ ಕಥೆಯ ಹೇಳು ಏನು ವಿರಹದ ವ್ಯತೆಯ ನೇಗುವೆಯ ಚಳಿ 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 ತಾಳಿನ ಅಯ್ಯೋ ಚಳಿ ಚಳಿ ತಾಳಿನ ಓ ಗೆಳತಿ ನನ್ನ 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 ಪೇಷಂಟ್ ಗೆ ಟಿಟಿ ಇಂಜೆಕ್ಷನ್ ಹಾಕಿದ್ದೀನಿ ಡಾಕ್ಟರ್. ಓಕೆ. 4ನೇ ವಾರ್ಡಲ್ಲಿರೋ ಪೇಷಂಟ್ ಗೆ ಡ್ರಿಪ್ಸ್ ಹಾಕ್ಬಿಡಿ. ಓಕೆ ಡಾಕ್ಟರ್, ಹಾಗೆ ಬಿಪಿ ಚೆಕ್ ಮಾಡಿ. ನಮಸ್ಕಾರ ಡಾಕ್ಟರ್. ಹಲೋ, ನಿಮ್ ಮಗಳು ಇವಾಗ ಹುಷಾರಾಗಿದ್ದಾಳೆ. ನಾನು ಡಿಸ್ಚಾರ್ಜ್ ಬರ್ಕೊಟ್ಟಿದ್ದೀನಿ. ನೀವು ಇವತ್ತೇ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಹಲೋ ಅಜಯ್. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಹೇಗಿದ್ದಾಳೆ ನಿಮ್ಮ ಮಗಳು? ಈಗ ತಾನೇ ಡಾಕ್ಟರ್ ಹೇಳಿದ್ರು ಹುಷಾರಾಗಿದ್ದಾಳೆ, ನೀವು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ. ಸರಿ, ನೀವೇನಿಲ್ಲಿ? ಡ್ಯೂಟಿ ಮಾಡ್ಲೇಬೇಕಲ್ಲ. ಅಪರಾಧಿಗಳು ಎಲ್ಲಿರ್ತಾರೋ, ಅಪರಾಧಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೇ ತಾನೆ ಪೊಲೀಸ್ ಅವ್ರ ಕೆಲಸ. ಆದ್ರೆ ಇಲ್ಲಿ ಒಬ್ಬ ಕೊಲೆಗಾರ ಸೈಲೆಂಟ್ ಆಗಿ ಒಬ್ಬರಾದ್ಮೇಲೆ ಒಬ್ರನ್ನ ಕೊಲೆ ಮಾಡ್ತಾ, ತಾನು ಮಾಡ್ತಾ ಇರೋ ಕೊಲೆಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ, ತಾನೊಬ್ಬ ಸ್ಮಾರ್ಟ್ ಕಿಲ್ಲರ್ ಅನ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಈ ಅಶೋಕ್ಗೆ ಅವನು ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ಇನ್ಸ್ಪೆಕ್ಟರ್, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಪಾಪ, ಇನ್ನೋಸೆಂಟ್ ಫಾದರ್, ಕ್ರಿಮಿನಲ್ ಸನ್. ಇನ್ಸ್ಪೆಕ್ಟರ್, ನೀವು ನನ್ನ ಮಗನ ಕೊಲೆಗಾರ ಅಂತಿದ್ದೀರಾ? ಎಸ್,
ಹಿ ಈಸ್ ಎ ಕೋಲ್ಡ್ ಬ್ಲಡೆಡ್ ಮರ್ಡರರ್. ಒಂದ್ಸಾರಿ ನಾನು ನಿರಪರಾಧಿ ಅಂತ ಫೈಟ್ ಮಾಡಿ ಹೊರಗಡೆ ಕರ್ಕೊಂಬಂದ್ರಿ, ಇವಾಗ ನಾನೊಬ್ಬ ಕೊಲೆಗಾರ ಅಂತ ಮತ್ತೆ ಒಳಗಾಕಕ್ ನೋಡ್ತಾ ಇದ್ದೀರಾ? ಯಾಕೆ ನಾನು ಸುಮ್ನೆ ಆಪಾದನೆ ಮಾಡ್ತಾ ಇದ್ದೀನಿ ಅನಿಸ್ತಾ ಇದೀಯಾ? ಈ ಕೊಲೆಗಳನ್ನ ನೀನ್ ಮಾಡಿಲ್ವಾ? ಇನ್ಸ್ಪೆಕ್ಟರ್, ಯು ಆರ್ ಅ ರೆಸ್ಪಾನ್ಸಿಬಲ್ ಆಫೀಸರ್. ಈ ಕೊಲೆಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋರು ನೀವು. ಈ ಕೊಲೆಗಳು ಹೇಗ್ ನಡೆದು ಅಂತ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತು. ಕೊಲೆ ಆದವರೆಲ್ಲ ಅವರಾಗವರೇ ಸತ್ರು ಅಂತ ರಿಪೋರ್ಟ್ ಕೊಟ್ಟವರು ನೀವೇ. ಈಗ ನೋಡಿದ್ರೆ ನಾನೇ ಕೊಲೆ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ. ಅದು ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಸರ್ಕಾರಕ್ಕೆ ಕೊಟ್ಟಿರೋ ರಿಪೋರ್ಟ್. ಆದ್ರೆ ವಿತೌಟ್ ಎವಿಡೆನ್ಸ್ ಈ ಕೊಲೆಗಳನ್ನ ಮಾಡಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನನ್ ಮಗ ಅಂತವನಲ್ಲ. ನೀವು ಅಜಯ್, ಈ ಕೊಲೆಗಳನ್ನ ನೀನು ಡೈರೆಕ್ಟ್ ಆಗಿ ಮಾಡಿಲ್ಲ, ಓಕೆ, ಒಪ್ಕೋತೀನಿ. ಆದ್ರೆ ಈ ಕೊಲೆಗಳಿಂದ ನೀನು ಕೈವಾಡ ಇಲ್ವಾ? ಇಲ್ಲ ಸರ್. ಸೊ ಸುಲಭವಾಗಿ ಒಪ್ಕೊಳ್ಳಲ್ಲ. ನಾನೇ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತೀಯಾ? ಆಯ್ತು, ಬಾಮ್ಮ ಬಾ. ಈ ಸೀರಿಯಲ್ ಮರ್ಡರ್ ಎನ್ಕ್ವೈರಿಗೆ ಅಂತ ಬಂದಿದ್ದೆ. ನಿನ್ನ ಫ್ರೆಂಡ್ಗೂ ಅವಕ್ಕೂ ಏನು ಸಂಬಂಧ ಇಲ್ವಂತೆ. ಕೊಲ್ಲಕ್ಕೆ ಇವನ ಹತ್ರ ಲೈಸೆನ್ಸ್ ಇಲ್ವಂತೆ, ಆದ್ರೂ ಕೊಲ್ತಾ ಇದ್ದಾನೆ. ಹಿಡಿಯಕ್ ನನ್ನ ಹತ್ರ ಎವಿಡೆನ್ಸ್ ಇಲ್ಲ, ಆದ್ರೂ ಫೈಟ್ ಮಾಡ್ತಾ ಇದ್ದಾನೆ. ಆದ್ರೆ ಈ ಅಶೋಕ್ ತಲೆ ಕೆಡ್ಸ್ಕೊಂಡ್ರೆ ಕೊಲೆಗಾರನ್ ತಲೆ ಜಾಸ್ತಿ ದಿವಸ ಉಳಿಯಲ್ಲ, ಡುಮ್ ಅನ್ಸ್ಬಿಡ್ತೀನಿ. ಅರ್ಥ ಆಯ್ತಲ್ಲ ಎಲ್ಲಾರ್ಗು? ಏನು ಇದೆಲ್ಲ? ಅಪ್ಪ, ಈ ಪೊಲೀಸ್ನವರೇ ಹೀಗೆ. ಯಾರ್ದೋ ಕೊಲೆನ್ ಯಾರ ಮೇಲೂ ಹಾಕಿ ಸುಮ್ನೆ ಡೌಟ್ ಪಡ್ತಾರೆ. ಆದ್ರೂ ನಂಗೆ ಯಾಕೋ ಅಪ್ಪ, ಭಯ ಪಡೋಂಥದ್ದು ಏನು ಇಲ್ಲ. ನೀವಿಬ್ರು ಒಳಗೋಗಿ, ನಾನು ಹೋಗ್ಬಿಟ್ಟು ಬಿಲ್ ಕಟ್ಟಿ ಡಿಸ್ಚಾರ್ಜಿಗೆ ರೆಡಿ ಮಾಡ್ತೀನಿ. ನೀವಿಲ್ಲೇ ಇರಿ, ನಾನು ಒಳಗೋಗಿ ಬರ್ತೀನಿ. ಅಪ್ಪ ಸರಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲೋ ಹೊರಟಿರೋ ಆಗಿದೆ? ನನ್ ಮಗ ಈ ಲೋಕ ಬಿಡಕ್ ಮುಂಚೆ ಈ ಊರೇ ಬಿಟ್ಬಿಡೋಣ ಅಂತ. ಈ ಊರು ಬಿಟ್ರೆ ನಿಮ್ ಮಗ ಸೇಫ್ ಅನ್ಕೊಂಡಿದ್ದೀರಾ? ಮತ್ತೆ ನಿಮ್ಮ ನಂಬಿ ಪ್ರಯೋಜನ ಏನ್ ಬಂತು? ನನ್ನ ಫ್ರೆಂಡ್ಸ್ಗಳೆಲ್ಲ ಒಬ್ಬೊಬ್ಬರಾಗಿ ಹೊಗೆ ಹಾಕೊಂಡ್ರು. ಆ ನನ್ನ ಮಗ ನನ್ನನ್ನು ಬಿಡ್ತಾನ? ಅದಕ್ಕೆ ನಮ್ ದಾರಿನ ನೋಡ್ಕೊಳ್ಳೋಣ ಅಂತ. ತಲೆ ಕೆಟ್ಟವನಂಗ್ ಮಾತಾಡ್ಬೇಡ. ನಾನು ಹೇಳ್ದಂಗ್ ಕೇಳಿದ್ರೆ ನಿನ್ನ ಜೀವ ಉಳಿಸೋ ಜವಾಬ್ದಾರಿ ನಂದು. ಇಲ್ಲ ಸಾಯ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಧಾರಾಳವಾಗಿ ಹೋಗ್ಬೋದು. ಅದೇನ್ ಹೇಳಿ? ನೋಡಿ, 3 ಜನರನ್ನ ಕೊಂದಿರೋ ಅಜಯ್ ಫೈನಲ್ ಕಿಲ್ಲಿಂಗ್ ಮಾಡೋದಕ್ಕೆ ಆಲ್ರೆಡಿ ಸ್ಕೆಚ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ನಾವು ಅವನನ್ನ ದಾರಿ ತಪ್ಪಿಸಿ ಟ್ರ್ಯಾಪ್ ಮಾಡಬೇಕು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಮ್ ಮನೆ ಸುತ್ತ ಪೊಲೀಸ್ ಸೆಕ್ಯೂರಿಟಿ ಹಾಕ್ತೀನಿ. ಆಗ ಅವನು ನಿಮ್ ಮಗ ಇಲ್ಲೇ ಇದ್ದಾನೆ ಅನ್ಕೋತಾನೆ, ಬಟ್ ಅವನು ಇಲ್ಲಿ ಇರಲ್ಲ. ಮತ್ ನಾ ಎಲ್ಲಿರ್ತೀನಿ? ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ. ಹೇಗೂ ಸೆಕ್ಯೂರಿಟಿ ಇರುತ್ತಲ್ಲ, ನಾನು ಇಲ್ಲೇ ಇರ್ತೀನಿ. ಅವ್ನು ಬಂದು ಹಿಡಿದು ಬಿಡಿ. ನೋಡು, ನನಗೆ ರಿಸ್ಕ್ ತಗೊಳ್ಳೋ ಇಷ್ಟ ಇಲ್ಲ. ನೀನ್ ಆರಾಮಾಗಿ ಗೆಸ್ಟ್ ಹೌಸ್ ಅಲ್ಲಿ ಇರೋ, ನಾನು ಅವನ್ನ ಕ್ಯಾಚ್ ಆಗ್ತೀನಿ. ಸರ್, ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿ ನನ್ ಮಗನಿಗೇನಾದ್ರೂ ಅಪಾಯ ಆದ್ರೆ? ನೋಡಿ, ಇದ್ರ ಮೇಲೆ ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊ. ಸರ್, ಒಂದ್ ನಿಮಿಷ. ನೀವ್ ಹೇಳ್ದಂಗೆ ಕೇಳ್ತೀನಿ ಸರ್. ಅದು ಹಾಗೆ ಬರ್ಬೇಕು, ಅರ್ಥ ಆಯ್ತಾ? ಸಾಹೇಬ್ರ ಹೆಂಗ್ ಹೇಳ್ತಾರೆ ಕೇಳ್ಬೇಕಪ್ಪ. ಸರ್, ಅವನು ತಂಗಿನ ಕರ್ಕೊಂಡು ಒಳಗಡೆ ಹೋಗ್ತಿದ್ದಾನೆ ಸರ್. ಒಳಗಡೆ ಹೋದ ಸರ್. ಹೊರಗಡೆ ಬಂದ ತಕ್ಷಣ ಫೋನ್ ಮಾಡ್ತೀನಿ ಸರ್. ಹಾಗೆ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರ್ರಿ. ಆ ಜಾಗ ಬಿಟ್ಟು ಕದಲಬೇಡಿ. ಆ ಬಿಲ್ಡಿಂಗ್ ಕಡೆನೆ ಕಣ್ಣಿರ್ಲಿ, ಅರ್ಥ ಆಯ್ತಾ? ಸರ್ ಹೇಳ್ದಂಗೆ. ಮಲ್ಕೋಮ. ಅಪ್ಪ, ಸ್ವಲ್ಪ ಹೊರಗೋಗಿ ಬರ್ತೀನಿ. ಏನಪ್ಪ ಅಂತ ಕೆಲಸ ಏನಿದೆ? ಅದು ಶರ್ಮಿಲನ್ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿಯಪ್ಪ, ಹೋಗ್ಬಾ. ಬರ್ತೀನಪ್ಪ. ಅಜಯ್, ನೋಡು, ಆ ಹುಡುಗರ ಸಾವಿನ ಬಗ್ಗೆ ಪೊಲೀಸ್ನವ್ರಿಗೆ ನಿನ್ ಮೇಲೆ ಅನುಮಾನ ಇದೆ.
ಸ್ವಲ್ಪ ಜೋಪಾನವಾಗಿರು, ಏನೂ ಅನಾಹುತ ಮಾಡ್ಕೋಬೇಡ. ಇಲ್ಲಪ್ಪ. ಸರಿ, ಹೋಗ್ಬಾ. ಹಾ. ಅಲ್ಲ, ಹೋಗಿ ಹೋಗಿ ನಮ್ಮ ಸಾಹೇಬ್ರು ಈ ಹುಡುಗನ ಮೇಲೆ ಅನುಮಾನ ಪಡ್ತಾರಲ್ಲ, ಒಂದ್ಸಲ ಜೈಲಿಗೆ ಹೋಗಿ ಬಂದನು ಮತ್ತೆ ಕೊಲೆ ಮಾಡ್ತಾನ? ನೀನ್ ಹೇಳೋದು ಸರಿ ಅನ್ಸುತ್ತೆ. ಹಲೋ ಅಪ್ಪ, ನಾನು ಅಜಯ್. ಹಾ ಹೇಳಪ್ಪ, ಶರ್ಮಿಳ ಮೀಟ್ ಮಾಡಿದ್ಯಾ? ನಾನು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಯಾಕೆ? ಆ 4 ಜನ ಹುಡುಗರನ್ನ ಕೊಂದವ್ರು ನಾನೇ. ಅದಕ್ಕೆ ಸರೆಂಡರ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಅಜಯ್, ಬಾ ಬಾ, ಏನ್ ಸಮಾಚಾರ? ಇನ್ಸ್ಪೆಕ್ಟರ್, ನಾನು ನಿಮಗೆ ಸರೆಂಡರ್ ಆಗ್ತಾ ಇದ್ದೀನಿ. ಸರೆಂಡರಾ? ಹೌದು ಸರ್. ಏನು ತಪ್ಪು ಮಾಡದೆ ಜೈಲ್ ಸೇರಿದಾಗ ತುಂಬಾ ಸಂಕಟ ಆಗ್ತಾ ಇತ್ತು. ಆದ್ರೆ ಇವಾಗ ತಪ್ಪು ಮಾಡಿದವರಿಗೆ ನಾನೇ ನನ್ನ ಕೈಯಾರೆ ಶಿಕ್ಷೆ ಕೊಟ್ಟು ಸಂತೋಷವಾಗಿ ಶಿಕ್ಷೆ ಅನುಭವಿಸೋಕೆ ರೆಡಿಯಾಗಿ ಬಂದಿದ್ದೀನಿ. ಅರೆಸ್ಟ್ ಮೀ ಸರ್. ಕಾನೂನ್ನ ನಿನ್ ಕೈಗೆ ತಗೊಂಡ್ಬಿಟ್ಟು ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅಜಯ್. ಕಾನ್ಸ್ಟೇಬಲ್ ಸರ್, ಸರ್, ಇವ್ರನ್ನ ಕರ್ಕೊಂಡೋಗಿ. ಜೀವನದಲ್ಲಿ ನಮಗೆಷ್ಟೋ ಅನ್ಯಾಯಗಳಾಗುತ್ತವೆ. ಅವಕ್ಕೆಲ್ಲ ನಾವೇ ದುಡುಕಿ ಪ್ರತೀಕಾರ ತೆಗೆದುಕೊಳ್ಳಲು ಹೊರಟಾಗ ಈ ಅಜಯ್ನ ಸ್ಥಿತಿ ಎದುರಿಸಬೇಕಾಗುತ್ತದೆ. ಕಾನೂನನ್ನು ಕೈಗೆ ತೆಗೆದುಕೊಂಡು ಅಪರಾಧವೆಸಗಿದ ಅಜಯ್ಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ.